ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ದುಃಖ ಪಡುವವರನ್ನು ಸಮಾಧಾನಗೊಳಿಸುವ, ಅನಾಥರನ್ನು ವಿಚಾರಿಸುವ, ದಿಕ್ಕಿಲ್ಲದವರಿಗೆ ದಿಕ್ಕಾಗಿರುವ, ಹೌದು ಪ್ರಿಯರೇ, ಸತ್ಯ ದೇವರು, ನಿತ್ಯ ಜೀವವು, ರಕ್ಷಕನು, ಸೃಷ್ಟಿಕರ್ತನಾದ ನಮ್ಮೆಲ್ಲರನ್ನು ಕಣ್ಣಿನ ಗುಡ್ಡೆಯಂತೆ ಕಾಯ್ದು ಕಾಪಾಡುತ್ತಿರುವ, ತಾಯಿ ಮರೆತರು ನಾನು ನಿಮ್ಮನ್ನು ಮರೆಯುವುದಿಲ್ಲ ಎಂದು ಹೇಳಿದ ಆ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಜೀವಂತಗೊಳಿಸುವ, ಕ್ರಿಯೆ ಮಾಡುವ ಮತ್ತು ಇಬ್ಬೈಕತೆಗಿಂತ ಹರಿತವಾದ ಎಲುಬು ಮಾಂಸ ದೇಹಾತ್ಮಗಳನ್ನು ತೂರಿ ಹೋಗುವ, ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸಿ ಶುದ್ಧೀಕರಿಸುವ, ಜೀವಿತ ಗಮ್ಯವನ್ನು ತಿಳಿಯಪಡಿಸುವ, ದುಃಖ ತೊಲಗಿಸಿ ಆನಂದ ತೈಲ ಬೂದಿಗೆ ಬದಲಾಗಿ ಆ ಹೂದಂಡ, ಹೌದು ಪ್ರೇರೆ, ಹೌದು, ದುಃಖವಿದ್ದಲ್ಲಿ ಆನಂದ ವಸ್ತ್ರ ತೊಡಿಸುವ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯನ್ನು ಸ್ವಾಗತಿಸ್ತೇನೆ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ, ದುಃಖ ಪಡುವವರು ಧನ್ಯರು, ಹೌದು ಪ್ರೇರೆ, ದುಃಖ ಪಡುವವರು ಧನ್ಯರು. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಆತ್ಮನ ಸಹಾಯ, ಶಕ್ತಿ, ಸಂಯಮ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಗಾಗಿ ಬೇಡಿಕೊಳ್ಳುವ ಪ್ರೇರೆ ಪ್ರಾರ್ಥಿಸಿರಿ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಸೃಷ್ಟಿಕರ್ತನೇ, ರಕ್ಷಕನೇ, ನಮ್ಮೆಲ್ಲರ ಪೋಷಕನೇ, ಶಾಂತಿದಾಯಕ ದೇವರೇ, ಲೋಕದ ಬೆಳಕಾಗಿರುವ ಆತನೇ, ನಮ್ಮೊಂದಿಗೆ ವಾಕ್ಯದ ಮುಖಾಂತರ ಮಾತನಾಡುವ ಆತನೇ, ದೇವ, ದುಃಖ ಪಡುವವರು ಧನ್ಯರು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧ ಆತ್ಮನ ಮೂಲಕ ಬರೆಸಿರುವ ನಿಮ್ಮ ವಾಕ್ಯವನ್ನು, ನಿಮ್ಮ ಪ್ರಿಯಕುಮಾರ ಯೇಸು ಕ್ರಿಸ್ತನ ಮೂಲಕ ನುಡಿಸಿರುವ ವಾಕ್ಯವನ್ನು, ನಿಮ್ಮ ಸ್ವರವಾದ, ನಿಮ್ಮ ಪ್ರತಿರೂಪವಾದ ಯೇಸುವನ್ನು ದರ್ಶಿಸುವಂತೆ ಮಾಡುವ ವಾಕ್ಯವನ್ನು, ಜೀವ ಆತ್ಮ ಆಗಿರುವ ಯೇಸುವೆ ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡಿ ನಮ್ಮಲ್ಲಿರುವ ದುಃಖ ಸಮಾಧಾನವಾಗಿ ಮಾರ್ಪಡುವಂತೆ ಅನುಗ್ರಹಿಸಿರಿ. ಆನಂದ ತೈಲವಾಗಿ ಮಾರ್ಪಡುವಂತೆ ಅನುಗ್ರಹಿಸಿರಿ. ಹೂದಂಡವಾಗಿ ಮಾರ್ಪಡುವಂತೆ ಅನುಗ್ರಹಿಸಿರಿ. ಉತ್ಸಾಹ ಸ್ತೋತ್ರದ ವಸ್ತ್ರವಾಗಿ ಮಾರ್ಪಡುವಂತೆ ಅನುಗ್ರಹಿಸಿರಿ. ಹೀಗೆ ಮಾಡಿ ಸೈತಾನನ ಎಲ್ಲ ತಂತ್ರಗಳನ್ನು, ಅಗ್ನಿಬಾಣಗಳನ್ನು, ಅನುಚರರನ್ನು ಆರಿಸಲು, ಜಯಿಸಲು, ತುಳಿದು ಹಾಕಲು ಮಹಾ ದೈವಜ್ಞಾನ, ವಾಕ್ಯಜ್ಞಾನ, ಆತ್ಮಜ್ಞಾನ, ಪರಲೋಕದ ನಿತ್ಯ ಶಕ್ತಿ, ಸತ್ಯದ ಆತ್ಮನ ಶಕ್ತಿ, ಮಹಿಮಾತ್ಮನ ಶಕ್ತಿ, ಆರೋಗ್ಯ, ಜಯ, ಆಶೀರ್ವಾದ, ಮಾರ್ಗದರ್ಶನ, ಉಪದೇಶ, ಕಟಾಕ್ಷ ಈ ವಾಕ್ಯ ಭಾಗದಲ್ಲಿ ಬಂದಿರುವ ನಮ್ಮೆಲ್ಲರಿಗೂ ನನಗೂ ಅನುಗ್ರಹಿಸಿ. ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನನು ನಿಮ್ಮ ಮಕ್ಕಳ ನಮ್ಮೆಲ್ಲರ ಕಾಲ ಕೆಳಗೆ ತುಳಿಸಿ ಹಾಕುತ್ತಾ ಬರಬೇಕೆಂದು ನಜರೀತಿನ ದೇವಕುಮಾರನಾದ ಯೇಸು ಕ್ರಿಸ್ತನೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಸತ್ಯ ದೇವರೇ, ನಿತ್ಯ ಜೀವವೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ದುಃಖ ಪಡುವವರು ಧನ್ಯರು ಎನ್ನುವ ಅಂಶವನ್ನು ನಾವು ಧ್ಯಾನಿಸೋಣ ಪ್ರೇರೆ. ಅದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ನಮ್ಮ ಹೃದಯವನ್ನು ವಾಕ್ಯ ಎಂಬ ಬೀಜವನ್ನು ಸ್ವೀಕರಿಸಲು ಆ ಫಲವತ್ತಾದ ಭೂಮಿಯಂತೆ ಸಿದ್ಧ ಮಾಡಿಕೊಳ್ಳೋಣ ಪ್ರೇರೆ. ಆತ್ಮದಿಂದ, ಸತ್ಯದಿಂದ ಆಡಿ ದೇವರ ವಾಕ್ಯವನ್ನು ಸ್ವೀಕರಿಸಿ ನಮ್ಮೆಲ್ಲ ದುಃಖ ಸಮಾಪ್ತಿಯಾಗುವಂತೆ, ದುಃಖ ಪಡುವಾಗಲೂ ಕೂಡ ನಾವು ದೇವರ ಸಮಾಧಾನ ಸ್ವೀಕರಿಸಲು ಸಾಧ್ಯವಾಗುವಂತೆ ಈ ವಾಕ್ಯ ಭಾಗ ನಮ್ಮೆಲ್ಲರಿಗೆ ಸಹಾಯವಾಗಲಿ. ಹಾಡು ಮಹಿಮೆ ನಿನಗಯ್ಯ, ಹೌದು ಪ್ರೇರೆ, ಮಹಿಮೆ ನಿನಗಯ್ಯ, ಹೌದು ಪ್ರೇರೆ, ದೇವರಿಗೆ ಮಾತ್ರ ಮಹಿಮೆ, ನಮಗಲ್ಲ ದೇವ, ನಮಗಲ್ಲ ಮಹಿಮೆ, ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತ ನಿನಗೆ ಮಾತ್ರ ಸಲ್ಲಲಿ ಮಹಿಮೆ, ಹಿರಿಮೆ, ಅದು ಪ್ರೇರೆ. ನಮ್ಮ ಸೃಷ್ಟಿಕರ್ತನನ್ನು ಸ್ವಾಗತಿಸೋಣ. ನಮ್ಮೆಲ್ಲರ ದುಃಖದೊಳಗೆ ನಮ್ಮೆಲ್ಲರ ಸಮಾಧಾನ ರಾಜನನ್ನು ಸ್ವಾಗತಿಸೋಣ. ನನ್ನೊಂದಿಗೆ ಏಕೀಭವಿಸಿ ಆಡಿರಿ ಪ್ರೇರೆ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಯೇಸುವೆ ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ, ಕ್ರಿಸ್ತೇಸುವೆ ಘನವು ಸ್ತುತಿಯು ಮಹಿಮೆಯು ಎಂದೆಂದು ನಿನಗಯ್ಯ, ಆರಾಧನೆ ಯೇಸುವೆ, ಆರಾಧನೆ, ಆರಾಧನೆ ಕ್ರಿಸ್ತೇಸುವೆ, ಆರಾಧನೆ.
ನನ್ನಾಪ್ತ ಯೇಸುವೇ, ನನ್ನಾತ್ಮ ಯೇಸಪ್ಪ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನನ್ನನ್ನು ಬಿಡಿಸಿದೆ. ಅರಸನಾಗಿ ಯಾಜಕನಾಗಿ ನಿನಗೆಂದೇ ಆರಿಸಿದೆ. ಪ್ರಭುದೇವನೇ, ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿದೆ. ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಆರಾಧನೆ ಪ್ರಭುದೇವ, ಆರಾಧನೆ, ಆರಾಧನೆ ಲೋಕದ ಬೆಳಕಾದ ಯೇಸುವೆ, ಆರಾಧನೆ. ನನ್ನ ಆಪ್ತ ಯೇಸುವೆ, ನನ್ನ ಆತ್ಮದ ತಂದೆಯೇ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ, ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕನಾಥನೇ. ಯೇಸುವೆ, ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ, ಬಲ ಪ್ರೀತಿಯಿಂದ ನಮ್ಮನ್ನು ತುಂಬು ಅಭಿಷೇಕನಾಥನೇ. ಆರಾಧನೆ ಸಪ್ಪ ನಿಮಗೆ, ಆರಾಧನೆ ಕ್ರಿಸ್ತೇಸುವೆ, ಆರಾಧನೆ, ಆರಾಧನೆ. ನನ್ನ ಆಪ್ತ ಯೇಸುವೇ, ನನ್ನ ಆತ್ಮ ತಂದೆಯೇ, ಮಹಿಮೆ ನಿನಗಯ್ಯ. ಯೇಸುವೆ, ಮಹತ್ವ ನಿನಗಯ್ಯ. ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ, ನಿನ್ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ಇಮ್ಮಾನುವೇಲನೇ, ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮಯ ರಾಜನೇ, ನಿನ್ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ಆರಾಧನೆ, ಆರಾಧನೆ ಪ್ರಭು ಯೇಸುವೆ, ಆರಾಧನೆ ಒಡೆಯನೇ, ಆರಾಧನೆ ನನ್ನ ಆಪ್ತ ಯೇಸುವೆ, ನಮ್ಮ ಆತ್ಮಗಳ ತಂದೆಯೇ, ಮಹಿಮೆ ನಿನಗಯ್ಯ. ಯೇಸುವೆ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ. ಯೇಸುವೆ, ಮಹತ್ವ ನಿಮ್ಮದಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಕ್ರಿಸ್ತೇಸುವೆ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಆರಾಧನೆ, ಆರಾಧನೆ, ಆರಾಧನೆ
ನನ್ನ ಆಪ್ತ ಯೇಸುವೇ, ನನ್ನ ಆತ್ಮ ತಂದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಮಹಿಮೆ ಯೇಸುವಿಗೆ ಮಾತ್ರ ಪ್ರೇರೆ, ಮಹತ್ವ ಯೇಸುವಿಗೆ ಮಾತ್ರ. ಘನವು, ಸ್ತುತಿಯು, ಸ್ತೋತ್ರವು ಎಂದೆಂದಿಗೂ ಆ ಪ್ರಾಣ ಕೊಟ್ಟು ಮರಣ ಗೆದ್ದ ಮಹಿಮೆ ಶರೀರವನ್ನು ನಮಗೆ ನೀಡಲು ನೀಡಿರುವ ಯೇಸುವಿಗೆ ಸ್ತೋತ್ರ ಪ್ರೇರೆ. ಎಂದೆಂದು ಇರುತ್ತಾನೆ ಪ್ರಭು, ಆತನಿಗೆ ಆರಾಧನೆ ಸಲ್ಲಿಸೋಣ. ನಮ್ಮೆಲ್ಲರ ಆಪ್ತನಾಗಿದ್ದಾನೆ. ಅತಿ ಶ್ರೇಷ್ಠವಾದ ಆತನ ರಕ್ತದಿಂದ ನಮ್ಮನ್ನು ಬಿಡಿಸಿದ್ದಾನೆ ಪ್ರೇರೆ. ಕಲ್ವರಿ ಶಿಲುಬೆಯಲ್ಲಿ 2000 ವರ್ಷಗಳ ಕೆಳಗೆ ಬಂದು ಆತನು ತನ್ನ ನಿಷ್ಕಳಂಕ ಪರಿಶುದ್ಧ ದೈವ ರಕ್ತದಿಂದ ನಮ್ಮನ್ನು ಪಾಪ, ಶಾಪ, ಮರಣಗಳ ನಿಯಮದಿಂದ ಬಿಡಿಸಿದ್ದಾನೆ. ಮತ್ತು ಆತನು ನಮ್ಮೆಲ್ಲರನ್ನು ಆರಿಸಿಕೊಂಡಿದ್ದಾನೆ ಪ್ರೇರೆ. ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ. ಆದ್ದರಿಂದ ನೀವು ಫಲ ಕೊಡುವವರಾಗಬೇಕೆಂತಲೂ ಆ ಫಲ ಶಾಶ್ವತವಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೌದು ಪ್ರೇರೆ. ಹೀಗಾಗಿ ಪ್ರಭು ಅರಸರಾಗಿ, ಯಾಜಕರಾಗಿ, ಸ್ವಕೀಯ ಪ್ರಜೆಯಾಗಿ, ಪರಿಶುದ್ಧ ಜನರಾಗಿ ಕತ್ತಲಿಂದ ಬೆಳಕಿಗೆ ಕರೆದು ತನ್ನ ಗುಣಾತಿಶಯಗಳನ್ನು ಸಾರಲು ಆರಿಸಿಕೊಂಡ ದೇವರ ಪ್ರಜೆಯಾಗಿ ದೇವ ಪ್ರೇರೆ. ನಾವೆಲ್ಲರೂ ದಾರಿಯ ದೀಪ ಆಗಿದ್ದಾನೆ ಪ್ರಭು ಯೇಸು. ಸಂತೈಸುವ ಕರ್ತನಾಗಿದ್ದಾನೆ. ಬಲ ಪ್ರೀತಿಯಿಂದ ನಮ್ಮನ್ನು ತುಂಬಿಸುತ್ತಾನೆ ಪ್ರೇರೆ. ಅಂತ ಅಭಿಷೇಕನಾಥನಾಗಿದ್ದಾನೆ. ದೇವರು ಕೊಟ್ಟ ಆತ್ಮ ಹೇಡಿತನದ ಆತ್ಮ ಅಲ್ಲ, ಭಯಪಡಿಸುವ ಆತ್ಮ ಅಲ್ಲ. ಶಕ್ತಿ, ಪ್ರೀತಿ, ಸಂಯಮಗಳನ್ನು, ಶಿಕ್ಷಣವನ್ನು ದಯಪಾಲಿಸುವ ಆತ್ಮ ಪ್ರೇರೆ. ಧೈರ್ಯ ನೀಡುವ ದೇವರಾತ್ಮ, ಕ್ರಿಸ್ತಾತ್ಮ. ಹೀಗೆ ಎಂದೆಂದು ಇರುತ್ತಾನೆ ಪ್ರಭು. ಇನ್ನು ಮುಂದೆ ಬರಲು ಸಿದ್ಧವಾಗಿದ್ದಾನೆ ಪ್ರೇರೆ. ನಾವು ಆತನಿಗಾಗಿ ಸಿದ್ಧವಾಗಬೇಕೆಂದು, ಕನ್ನಿಕೆಯಂತೆ, ಬುದ್ಧಿವಂತ ಕನ್ನಿಕೆಯಂತೆ ಸಿದ್ಧವಾಗಬೇಕೆಂದು ಪ್ರಭು ಆಶಿಸುತ್ತಿದ್ದಾನೆ. ಹೌದು ಪ್ರೇರೆ. ಹೀಗೆ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ಸಾತ್ವಿಕ ಹೃದಯವುಳ್ಳವರನ್ನಾಗಿ ನಮ್ಮನ್ನು ಜೀವಿಸಲು ಕೋರುತ್ತಿದ್ದಾನೆ. ಹೀಗೆ ಪ್ರೇರೆ, ನಾವು ನಮ್ಮ ರಾಜ್ಯನೇ ನಮಗೆ ಸಾಕು, ಆತನ ರಾಜ್ಯ ಬೇಕು, ಆತನ ಚಿತ್ತ ಆಗಬೇಕೆಂದು ನಾವು ಕೋರಿಕೊಳ್ಳಬೇಕಾಗಿದೆ ಪ್ರೇರೆ. ಯೇಸು ಕ್ರಿಸ್ತನು ಹೇಳಿದನು, ನಾನು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ನನ್ನ ಚಿತ್ತದಂತೆ ನಡೆಯಲು ಬಂದಿಲ್ಲ. ಹೌದು ಪ್ರೇರೆ. ಆತನ ಚಿತ್ತವೇ ನನಗೆ ಆಹಾರ, ಆತನು ಕೊಟ್ಟ ಕಾರ್ಯಗಳೇ ನನ್ನ ತಿಂಡಿ ತೀರ್ಥ. ಹೌದು ಪ್ರೇರೆ. ಇಂಥ ಆಹಾರ ಪಾನ ಪ್ರಭು ನಮ್ಮೆಲ್ಲರಿಗೂ ಕೂಡ ದಯಪಾಲಿಸಿದ ಪ್ರೇರೆ. ನಾವು ಈ ದಿನ ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರೇರೆ, ದುಃಖ ಪಡುವವರು ಧನ್ಯರು. ಏನು ಪ್ರೇರೆ? ದುಃಖ ಪಡುವವರು ಧನ್ಯರು. ನಾವು ಪವಿತ್ರ ಗ್ರಂಥ, ಹೊಸ ಒಡಂಬಡಿಕೆ ಗ್ರಂಥ ಮತ್ತು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಹೌದು ಪ್ರೇರೆ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಒಂದನೆಯದಾಗಿ ದುಃಖ ಪಡುವವರನ್ನು ನೋಡಿದರೆ ಪ್ರೇರೆ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನೋಡುತ್ತೇವೆ. ತಾಯಿ ಮರಿಯಳು ಜೋಸೆಫನು ಬಾಲ ಯೇಸುವನ್ನು, ದೇವಕುಮಾರನನ್ನು, ವಾಕ್ಯವಾದ ದೇವರನ್ನು, ದೇವರ ಪ್ರತಿರೂಪವಾದ ಅದ್ಭುತ ಸ್ವರೂಪ, ಆಲೋಚನೆಕರ್ತ, ಪರಾಕ್ರಮ ದೇವರಾದ, ನಿತ್ಯನ ತಂದೆ, ಸಮಾಧಾನ ಪ್ರಭುವಾದ, ರಾಜ್ಯಾಡಳಿತವು ಆತನ ಬಾಹುವಿನ ಮೇಲೆ ಇರುವುದು. ವರದ ಪುತ್ರ ನಮಗೆ ದೊರಕಿದನು. ಆ ವರದ ಪುತ್ರನನ್ನು ದೇವಾಲಯಕ್ಕೆ ತೆಗೆದುಕೊಂಡು ಹೋದಾಗ ಅಲ್ಲಿ ದೇವರ ಆತ್ಮ ನೆಲೆಗೊಂಡಿರುವ ದೇವರ ಪ್ರವಾದಿ ಅಥವಾ ದೇವರ ಮನುಷ್ಯ ಸೀಮೋನ ಎಂಬಾತನು ದೇವರಾತ್ಮ ಪ್ರೇರಣೆಯಿಂದ ದೇವಾಲಯಕ್ಕೆ ಬರುತ್ತಾನೆ ಪ್ರೇರೆ. ಯೇಸುವನ್ನು ದೇವಾಲಯಕ್ಕೆ ತೆಗೆದುಕೊಂಡು ಹೋದಾಗ ಪದ್ಧತಿಯ ಪ್ರಕಾರ ಪ್ರಥಮ ಮಕ್ಕಳನ್ನು ದೇವರ ಆಲಯಕ್ಕೆ ಸಮರ್ಪಿಸಬೇಕಾದ ಅಥವಾ ಸುನ್ನತಿ ಮಾಡಿಸಬೇಕಾದಾಗ ಅಲ್ಲಿ ದೇವರಾತ್ಮನ ಪ್ರೇರಣೆಯಿಂದ ಸೀಮೋನ ಬಂದು ದೇವರ ಮನುಷ್ಯ ಆ ಮಗುವನ್ನು ಎತ್ತಿಕೊಂಡು ದೇವರನ್ನು ಸ್ತುತಿಸುತ್ತಾನೆ ಪ್ರೇರೆ. ಹೌದು, ಮರಿಯಳಿಗೆ ತಂದೆ ತಾಯಿಗಳನ್ನು ಆಶೀರ್ವದಿಸುತ್ತಾನೆ. ಈ ಮಗು ಇಸ್ರಾಯೇಲರಲ್ಲಿ ಅನೇಕರು ಏಳುವುದಕ್ಕೂ ಬೀಳುವುದಕ್ಕೂ ಕಾರಣನಾಗುತ್ತಾನೆ. ಇದಕ್ಕಾಗಿ ಈತನು ಹುಟ್ಟಿದ್ದು ಮತ್ತು ಈತನು ಜನರು ವಿರೋಧವಾಗಿ ಮಾತಾಡುವುದಕ್ಕೆ ಗುರುತಾಗಿರುತ್ತಾನೆ ಮತ್ತು ಅನೇಕರ ಅಂತರಂಗದ ಕತ್ತಲು ಬಹಿರಂಗವಾಗುವುದು. ಹೌದು ಪ್ರೇರೆ, ಅಂತರಂಗ ವಿಷಯಗಳು. ಇದಕ್ಕೆ ಈತನು ಹುಟ್ಟಿದ್ದು. ನಿನ್ನ ಪ್ರಾಣಕ್ಕಂತೂ ದುಃಖವೆಂಬ ಅಲುಗೊಂದು ನಾಟುವುದು. ಹೌದು ಪ್ರೇರೆ. ಅನೇಕ ಇನ್ನಿತರ ಟ್ರಾನ್ಸ್ಲೇಷನಲ್ಲಿ ಬರೆದಿದೆ. ಮದರ್ ಮೇರಿ ಕುರಿತು ಸೀಮೋನ್ ಪ್ರವಾದಿ ಹೇಳ್ತಿದ್ದಾನೆ. ಸೀಮೋನ್ ದೇವರ ವ್ಯಕ್ತಿ. ನಿನ್ನ ಹೃದಯಕ್ಕೆ ದುಃಖವೆಂಬ ಅಲುಗೊಂದು ನಾಟುವುದು. ಹೌದು ಪ್ರೇರೆ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಹೌದು ಪ್ರೇರೆ. ಯೇಸುವನ್ನು ಧರಿಸಿಕೊಂಡ ಉದರದಲ್ಲಿ ಯೇಸುವಿನ ತಾಯಿ, ನನ್ನ ಪ್ರಭುವಿನ ತಾಯಿ ನನ್ನ ಬಳಿಗೆ ಬಂದುದು ಅದಂತ ಭಾಗ್ಯ. ಹೌದು ಪ್ರೇರೆ. ಯಾರು ಹೇಳಿದರು? ಎಲಿಜಬೆತ್. ದೇವರ ಆತ್ಮ ತುಂಬಿದಾಕೆಯಾಗಿ
ಯೇಸುವಿನ ತಾಯಿ ಮತ್ತು ದೇವದೂತನ ದರ್ಶನ ಪಡೆದು ಎಲಿಜಬೆತನ ಭೇಟಿಯಾಗಲು ಬರುವಾಗ ಆಕೆ ಎಲಿಜಬೆತ್ ಗರ್ಭದಲ್ಲಿ ಸ್ನಾನಕ್ಕೆ ಯೋಹಾನ್ ಇರುವಾಗ 6 ತಿಂಗಳ ಗರ್ಭಿಣಿಯಾಗಿದ್ದ ಎಲಿಜಬೆತ್ ತಾಯಿ ಮರಿಯಾಳ ಬಂದು ಹೌದು ಪ್ರಿಯರೇ, ಆಕೆ ಮತ್ತು ಮರಿಯಾಳ ವಂದನೆಯನ್ನು ಕೇಳುತ್ತಲೇ ಎಲಿಜಬೆತಳ ಗರ್ಭದಲ್ಲಿದ್ದ ಶಿಶು ಹಾರಾಡಿತು ಪ್ರಿಯರೇ. ನೀನು ಸ್ತ್ರೀಯರೊಳಗೆ ಆಶೀರ್ವದಿತಳು, ನಿನ್ನ ಕರುಳ ಕುಡಿಯು ಆಶೀರ್ವಾದ ಹೊಂದಿದ್ದು ಮತ್ತು ನಂಬಿ ಧನ್ಯಳಾದ ನೀನು, ದೇವರ ವಾಕ್ಯ ನೆರವೇರಿಯೇ ತೀರುವುದೆಂದು. ಹೌದು ಪ್ರಿಯರೇ, ಪರಿಶುದ್ಧಾತ್ಮ ಎಲಿಜಬೆತಳ ಮುಖಾಂತರ ಮರಿಯಳಿಗೆ ಹೇಳುತ್ತಿದ್ದಾನೆ, ನನ್ನ ಪ್ರಭುವಿನ ತಾಯಿ ನೀನು, ಹೌದು ನಂಬಿ ಧನ್ಯಳಾದ ನೀನು, ದೇವರ ವಾರ್ತೆ ನೆರವೇರಿಯೇ ತೀರುವುದೆಂದು. ಹೌದು, ಈಗೂ ದೇವರ ದಾಸಿನ ನಿನ್ನ ಚಿತ್ತದಂತೆ ನನಗಾಗಲೆಂದು ದೇವದೂತನಿಗೆ ಹೇಳಿದ್ದಳು. ಹೌದು ಪ್ರಿಯರೇ, ದೇವದೂತರು ದೇವರ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳು ದೇವರ ಆಜ್ಞೆಯನ್ನು ತೆಗೆದುಕೊಂಡು ಬಂದಿರುತ್ತಾರೆ ಮರಿಯಳ ಹತ್ರ. ಮರಿಯಳೆ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತ್ತು, ಸರ್ವಶಕ್ತ ದೇವರು ನಿನ್ನೊಡನೆ ಇದ್ದಾರೆ. ಹೌದು, ನೀನು ಗರ್ಭಿಣಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡುತ್ತೆ, ಆತನು ಪರಾತ್ಪರ ದೇವರ ಕುಮಾರನೆನಿಸಿಕೊಳ್ಳುತ್ತಾನೆ. ಹೌದು ಹೌದು ಪ್ರಿಯರೇ, ಹೀಗೆ ಮೊದಲನೆಯದಾಗಿ ದುಃಖಪಟ್ಟಿದ್ದ ಪ್ರಿಯರೇ ಹೊಸ ಒಡಂಬಡಿಕೆಯ ಪ್ರಕಾರ ಯೇಸುವಿನ ತಾಯಿ ಮರಿಯಳು. ಹೌದು, ನಿನ್ನ ಹೃದಯಕ್ಕೆ ದುಃಖವೆಂಬ ಅಲುಗೊಂದು ನಾಟುವುದು. ಹೌದು ಪ್ರಿಯರೇ, ನಮ್ಮ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡಿದೆವು. ಪರ್ವತ ಪ್ರಸಂಗದಲ್ಲಿ ಪ್ರಭು ನುಡಿಯುತ್ತಿದ್ದಾನೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಹೌದು ಪ್ರಿಯರೇ, ಹೀಗೆ ದುಃಖಿಸುವವರು ಹೇಗೆ ಧನ್ಯರು ಆಗಬಲ್ಲರು? ದುಃಖವು ಧನ್ಯತೆ ಒಂದಕ್ಕೊಂದು ವ್ಯತಿರೇಕ ತಾನೆ ಎಂದು ನಾವು ಅನ್ನಬಹುದು. ಹೌದು, ತಮ್ಮೊಳಗೆ ತಾವು ದುಃಖಿಸುವುದು ಬೇರೆ ಪ್ರಿಯರೇ. ಹೌದು, ಪ್ರವಾದಿಯಾದ ಯೆರೆಮೀಯನನ್ನು ನೋಡುವುದಾದರೆ ಆತನು ನಶಿಸಿ ಹೋಗುತ್ತಿರುವ ಆ ಪ್ರಜೆಗಳನ್ನು ಹಾಗೂ ದೇವರು ಏರ್ಪಾಟು ಮಾಡಿಕೊಂಡಿರುವ ಪ್ರಜೆಗಳ ಮೇಲೆ ಬರಲು ಹೋಗುತ್ತಿರುವ ಆ ನಾಶನದ ನಿಮಿತ್ತ ದುಃಖಿಸಿ ಕಣ್ಣೀರು ಬಿಡುವ ಪ್ರವಾದಿಯಾಗಿದ್ದನು. ಆತನಿಗೆ ಪರಿಶುದ್ಧ ಬೈಬಲ್ ಗ್ರಂಥದೊಳಗೆ ಧನ್ಯಕರವಾದ ಸ್ಥಾನ ಲಭಿಸಿತು ಪ್ರಿಯರೇ. ಹೌದು, ಯೆಶಾಯ ಪ್ರವಾದಿ ಕೂಡ ನೋಡುವುದಾದರೆ ಯೆಶಾಯ ಪ್ರವಾದಿಯನ್ನು, ಅಯ್ಯೋ ನಾನು ಅಪವಿತ್ರವಾದ ತುಟಿಗಳುಳ್ಳವನಾಗಿದ್ದೀನಿ, ಅಪವಿತ್ರವಾದ ತುಟಿಗಳುಳ್ಳ ಜನರ ಮಧ್ಯೆ ನಿವಾಸಿಸುವಂಥವನು ಎಂದು ತನ್ನ ದೌರ್ಭಾಗ್ಯ ಸ್ಥಿತಿಯನ್ನು ಗ್ರಹಿಸಿ ದುಃಖಿಸಿದನು. ಯೆಶಾಯ ಪ್ರವಾದಿ ಗ್ರಂಥ 6ನೇ ಅಧ್ಯಾಯ 5ನೇ ವಾಕ್ಯ. ಆ ದುಃಖವು ಆತನನ್ನು ಆ ದುಃಖವು ಶುದ್ಧೀಕರಿಸುವುದಲ್ಲದೆ ಪ್ರವಾದಿಯನ್ನಾಗಿ ಹೆಚ್ಚಿಸಿತು ಪ್ರಿಯರೇ. ನನ್ನ ತುಟಿಗಳು ಅಶುದ್ಧ ವದನದವರ ಮಧ್ಯೆ ವಾಸ ಮಾಡುತ್ತೇನೆ ಎಂದು ದೌರ್ಭಾಗ್ಯ ಸ್ಥಿತಿಯನ್ನು ಗ್ರಹಿಸಿದ ಪ್ರಿಯರೇ. ಯಾಕೆಂದರೆ ದೇವರು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಅತಿ ಪರಿಶುದ್ಧನು, ಮಹಾಪರಿಶುದ್ಧ ಸ್ಥಾನದೊಳಗೆ ವಾಸಿಸುವಾತನು ಅಂತ ರಾಜಾದಿರಾಜನ ನನ್ನ ಕಣ್ಣುಗಳು ಕಂಡವಲ್ಲ ಎಂದು ಹೇಳುತ್ತಿದ್ದಾನೆ. ಹೌದು, ಆ ಯೆಶಾಯ ಪ್ರವಾದಿ ಗ್ರಂಥ 6ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಆ ದುಃಖವು ಆ ಪ್ರವಾದಿ ಯೆಶಾಯನನ್ನು ಶುದ್ಧೀಕರಿಸುವುದು ಮಾತ್ರವಲ್ಲದೆ ಪ್ರವಾದಿಯನ್ನಾಗಿ ಹೆಚ್ಚಿಸಿತು. ಹಾಗೂ ಅಪೊಸ್ತಲನಾದ ಪೌಲನು ದೈವ ಚಿತ್ತಾನುಸಾರವಾದ ದುಃಖವು ರಕ್ಷಣೆ ಮನಸಾಂತರ ಉಂಟು ಮಾಡುವುದು, ಆದರೆ ಲೋಕ ಸಂಬಂಧವಾದ ದುಃಖವು ಮರಣವನ್ನು ಉಂಟು ಮಾಡುತ್ತದೆ. ಈ ದೈವ ಚಿತ್ತಾನುಸಾರ ಪ್ರಕಾರ ಹೊಂದಿದ ಈ ದುಃಖ ಎಂಥ ಜಾಗ್ರತೆಯನ್ನು, ಎಂಥ ದೋಷ ನಿವಾರಣೆಗಾದರೂ ಪ್ರತಿವಾದವನ್ನು ಪರಿಹಾರವನ್ನು, ಎಂಥ ಅಶಕ್ತಿಯನ್ನು ಕೂಡ ಪ್ರತಿದಂಡನೆಯನ್ನು ಕೂಡ ಹುಟ್ಟಿಸುವಂಥದ್ದಾಗಿದೆ ನೋಡಿರಿ ಪ್ರಿಯರೇ. ಹೌದು, ಹೀಗೆ ಬರೆಯುತ್ತಿದ್ದಾನೆ ಕೊರಿಂಥ 2ನೇ ಪತ್ರಿಕೆ 7ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ದುಃಖ ಪಡುವವರು ಧನ್ಯರು. ಹೌದು ಪ್ರಿಯರೇ, ನಾವು ಯೆಶಾಯ ಪ್ರವಾದಿ ಗ್ರಂಥ 61ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ, ಸಿಯೋನಿನಲ್ಲಿ ದುಃಖಿಸುವವರಿಗೆ ಉಲ್ಲಾಸ ವಸ್ತ್ರಗಳನ್ನು ಧರಿಸುವಂತೆ ಮಾಡುವುದಕ್ಕಾಗಿ ಬೂದಿಗೆ ಪ್ರತಿಯಾಗಿ ಹೂದಂಡವನ್ನು, ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲವನ್ನು ಅವರಿಗೆ ನೀಡುವುದಕ್ಕೆ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂದು ಯೇಸು ಕ್ರಿಸ್ತ ಪ್ರಭುವಿನ ವಾಕ್ಯ ಪ್ರವಾದಿನಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹೌದು, ಹೀಗೆ ದುಃಖ ಪಡುವವರು ಧನ್ಯರು ಪ್ರಿಯರೇ. ನಾವು ಲೂಕನ ಸುವಾರ್ತೆ 5ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ಲೂಕನ ಸುವಾರ್ತೆ 5ನೇ ಅಧ್ಯಾಯ 6ನೇ ವಾಕ್ಯ ಪ್ರಿಯರೇ. ಲೂಕ್ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 6th. ಇಲ್ಲಿ ಓದುವುದಾದರೆ, ಹಾಕಿದ ಮೇಲೆ ಅಂದರೆ ಅಲ್ಲಿ ಪೇತ್ರನಿಗೆ ರಾತ್ರಿಯೆಲ್ಲ ಬಲೆ ಹಾಕಿದರೂ ಮೀನು ಸಿಕ್ಕಿರಲಿಲ್ಲ ಪ್ರಿಯರೇ. ಆದರೆ ಯೇಸು ಕ್ರಿಸ್ತ ಬರುತ್ತಾನೆ ಆ ದಡಕ್ಕೆ, ಬಲಗಡೆಯಲ್ಲಿ ಹಾಕಿ ಎಂದು ಹೇಳುತ್ತಾನೆ. ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಎಂದು ಪೇತ್ರ ಹೇಳಿದಾಗ 6ನೇ ವಾಕ್ಯ, ಲೂಕನ ಸುವಾರ್ತೆ 5ನೇ ಅಧ್ಯಾಯ 6ನೇ ವಾಕ್ಯ, ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು
ಅವರ ಬಲೆಗಳು ಹರಿದೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸೀಮೋನ್ ಪೇತ್ರನು ಇದನ್ನು ಕಂಡು 8ನೇ ವಾಕ್ಯ, ಲೂಕ ಸುವಾರ್ತೆ 5ನೇ ಅಧ್ಯಾಯ 8ನೇ ವಾಕ್ಯ. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಹೌದು ಪ್ರೇರೆ, ಅಲ್ಲಿ ಪೇತ್ರನು ಯೇಸುವನ್ನು ಬೇಡಿಕೊಳ್ಳುತ್ತಿದ್ದಾನೆ. ನನ್ನ ಅಪನಂಬಿಕೆ ಇದ್ದವನು ಸ್ವಾಮಿ, ನೀನೇ ಎಂದು ನಾನು ಕಂಡುಹಿಡಿಯಲಿಲ್ಲ ಸ್ವಾಮಿ, ಪಾಪಾತ್ಮನ ನನ್ನನ್ನು ಬಿಟ್ಟು ಹೋಗಿ ಎಂದು ದುಃಖಿಸುತ್ತಿದ್ದಾನೆ. ಆದರೂ ಕೂಡ ಪ್ರಭು ಆತನಿಗೆ ಹೇಳುತ್ತಾನೆ, ಅಂಜಬೇಡ. 10ನೇ ವಾಕ್ಯ ಕೊನೆಯ ಭಾಗ ಪ್ರೇರೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವೆ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳನ್ನೆಲ್ಲ ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಹೌದು ಪ್ರೇರೆ, ದುಃಖ, ಪಶ್ಚಾತ್ತಾಪ, ತಗ್ಗಿಸಿಕೊಳ್ಳುವಿಕೆ, ನಾನು ಪಾಪಿ ಎಂದು ಒಪ್ಪಿಕೊಳ್ಳುವಿಕೆ ದೇವರು ಧೈರ್ಯಪಡಿಸುವಂಥ ಸ್ಥಿತಿಗೆ ತರುತ್ತದೆ ಪ್ರೇರೆ. ಮತ್ತು ಮನುಷ್ಯರನ್ನು, ಆತ್ಮಗಳನ್ನು ಸತ್ಯದ ಜ್ಞಾನಕ್ಕೆ, ನಿತ್ಯ ಜೀವಕ್ಕೆ ತರಲು ದುಃಖವು, ಪಶ್ಚಾತ್ತಾಪವು ಕಾರಣವಾಗುತ್ತದೆ ಪ್ರೇರೆ. ಹೀಗೆ ದುಃಖ ಪಡುವವರು ಧನ್ಯರು. ಪೇತ್ರನು ಧನ್ಯನಾದ ಪ್ರೇರೆ. ಸ್ವಾಮಿ, ಪಾಪಾತ್ಮನನ್ನು ನಿನ್ನನ್ನು ಗುರುತಿಸಲಿಲ್ಲ. ಇಂದು ಅನೇಕ ಕ್ರೈಸ್ತರು ಯೇಸುವನ್ನು ಗುರುತಿಸ್ತಿಲ್ಲ ಪ್ರೇರೆ. ಹುಟ್ಟು ಕ್ರೈಸ್ತರಾದರೂ ಕೂಡ ಗುರುತಿಸ್ತಿಲ್ಲ, ಆಚಾರ ಕ್ರೈಸ್ತರಾದರೂ ಕೂಡ ಗುರುತಿಸ್ತಿಲ್ಲ. ಪ್ರತಿಯೊಬ್ಬರಿಗೂ ಸಮೀಪದಲ್ಲಿ ಪವಿತ್ರ ಗ್ರಂಥ ಇದ್ದರೂ ಕೂಡ ಯೇಸುವನ್ನು ಸಂಪಾದಿಸಿಕೊಳ್ಳುವುದೇ ನನ್ನ ಗುರಿ ಎಂದು ಪೌಲನಂತೆ ಯೋಚಿಸ್ತಿಲ್ಲ. ಹೌದು ಪ್ರೇರೆ, ಕ್ರಿಸ್ತ ಯೇಸುವನ್ನು ಸಂಪಾದಿಸಿಕೊಳ್ಳೋದಕ್ಕೋಸ್ಕರ ನಾನು ಲೋಕದ ಸಮಸ್ತವನ್ನು ಕಾಲಕಸವೆಂದು ಎಣಿಸುತ್ತೇನೆ ಎಂದು ಯೇಸುವಿನಲ್ಲಿ ವಿಶ್ವಾಸಿಟ್ಟಿರುವ ಅನೇಕ ಮಕ್ಕಳು ಹೇಳುತ್ತಿಲ್ಲ. ಹೌದು ಪ್ರೇರೆ, ವಾಕ್ಯದ ನಿಮಿತ್ತ ದುಃಖ ಬರುವುದಾದರೆ ಯೇಸುವನ್ನು, ವಾಕ್ಯವನ್ನು, ಸುವಾರ್ತೆಯನ್ನು, ವಿಶ್ವಾಸವನ್ನು, ಪರಿಶುದ್ಧತೆಯನ್ನು, ಪ್ರಾರ್ಥನೆ ಜೀವಿತವನ್ನು, ಸಾಕ್ಷ್ಯವನ್ನು ಪಕ್ಕಕ್ಕೆ ಇಡುತ್ತಿದ್ದಾರೆ. ಹೌದು ಪ್ರೇರೆ, ನಾವು ಬಂಡೆ ನೆಲದ ಮೇಲೆ ಬಿದ್ದ ಬೀಜ, ದಾರಿಯಲ್ಲಿ ಬಿದ್ದ ಬೀಜ, ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜ ಆಗದೆ ಫಲವತ್ತಾದ ಭೂಮಿಯಲ್ಲಿ, ಹಸನಾದ ಭೂಮಿಯಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ ಪ್ರೇರೆ. ದೇವಚಿತ್ತಾನುಸಾರವಾದ ದುಃಖ ರಕ್ಷಣೆಗೆ ಕಾರಣವಾಗುತ್ತದೆ ಪ್ರೇರೆ. ಮಾನಸಾಂತರಕ್ಕೆ ಕಾರಣವಾಗುತ್ತದೆ. ಮಾನಸಾಂತರದಲ್ಲಿ ಬೆಳೆಯುವಾಗ ನೂತನ ಸೃಷ್ಟಿಯಾಗುತ್ತೇವೆ. ಆಗ ಯಾವುದು ಉತ್ತಮ, ಉನ್ನತ, ಉತ್ಕೃಷ್ಟ ಎಂದು ಅರಿತುಕೊಳ್ಳುತ್ತೇವೆ. ಹೌದು ಪ್ರೇರೆ, ದೇವರಿಗೆ ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವ ಬಲಿಯಾಗಿ ಹೇಗೆ ಜೀವಿಸಬೇಕೆಂದು, ಯಾವುದು ನಿಜವಾದ ಆರಾಧನೆ, ವಿವೇಕಪೂರ್ವಕವಾದ ಆರಾಧನೆ ಎಂದು ದುಃಖ ಪಡುವವರು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಪ್ರೇರೆ. ಮತ್ತು ಅವರು ಮೀನುಗಳನ್ನೆಲ್ಲ ಇಂದಿನಿಂದ ಮನುಷ್ಯರನ್ನೇ ದೇವರ ರಾಜ್ಯಕ್ಕೆ ಆಗಿ ಹಿಡಿಯುವವರಾಗಿರುತ್ತಾರೆ. ದೇವರ ಆತ್ಮನ ಅಭಿಷೇಕದಿಂದ, ವರದಿಂದ, ಆತ್ಮ ಫಲಗಳಿಂದ, ಆತ್ಮ ಆಯುಧಗಳಿಂದ. ಹೀಗೆ ಪ್ರೇರೆ, ದುಃಖ ಪಡುವವರು ಧನ್ಯರು. ಸ್ವಾಮಿ, ನನ್ನ ಪಾತ್ಮ ನನ್ನನ್ನು ಬಿಟ್ಟು ಹೋಗೆಂದು ಮೀನು ಸಿಕ್ಕ ಮೇಲೆ ಪ್ರಭುವಿನಿಗೆ ಕಂಡು ಹೇಳ್ತಾನೆ ಪ್ರೇರೆ, ಸ್ವಾಮಿ, ನಿನ್ನನ್ನು ಗುರುತಿಸಲಿಲ್ಲ, ನೀನೇ ಎಂದು. ಮತ್ತು ಪ್ರಭು ಹೇಳ್ತಾನೆ, ಎಲ್ಲ ಜನರು ನನ್ನನ್ನು ಯಾರೆಂದು ಅನ್ನುತ್ತಾರೆ ಎಂದಾಗ ಒಬ್ಬರು ಪ್ರವಾದಿ ಎಲಿಯ ಅನ್ನುತ್ತಾರೆ, ಯೆರೆಮೀಯನು ಅನ್ನುತ್ತಾರೆ, ಪೂರ್ವ ಪ್ರವಾದಿಗಳಲ್ಲಿ ಒಬ್ಬನು ಜೀವಂತವಾಗಿ ಎದ್ದು ಬಂದಿದ್ದಾನೆ ಎನ್ನುತ್ತಾರೆ ಎಂದಾಗ ಅನೇಕ ಶಿಷ್ಯರು. ಪೇತ್ರನು ಹೇಳ್ತಾನೆ ಪ್ರೇರೆ, ನೀವು ಯಾರೆನ್ನುತ್ತೀರಿ ಎಂದು ಯೇಸು ಶಿಷ್ಯರನ್ನು ಕೇಳಿದಾಗ, ಅವರು ಅನೇಕ ಶಿಷ್ಯರು ಈ ರೀತಿ ಹೇಳಿದಾಗ ಪೇತ್ರನು ಮಾತ್ರ, ಸ್ವಾಮಿ, ನೀನು ಬರಬೇಕಾದ ಅಭಿಷಿಕ್ತನಾದ ಲೋಕೋದ್ಧಾರಕ, ಜೀವಸ್ವರೂಪನಾದ ದೇವರ ಕುಮಾರ, ದೇವರ ಪುತ್ರ ನೀನೇ ಎಂದು ಹೇಳಿದಾಗ, ಪೇತ್ರನೇ, ಈ ವಿಷಯ ನಿನಗೆ ತಿಳಿಯಪಡಿಸಿದ್ದು ನರಮಾನವ ಶಕ್ತಿ ಅಲ್ಲ, ಸ್ವರ್ಗದಲ್ಲಿರುವ ನನ್ನ ತಂದೆಯೇ, ನೀನು ಧನ್ಯನು ಸೀಮೋನ ಪೇತ್ರ ಎಂದು ಹೇಳ್ತಾನೆ ಪ್ರೇರೆ. ಹೌದು, ಪೇತ್ರನು ಧನ್ಯನಾದ ಪ್ರೇರೆ. ಅನೇಕ ಸಾರಿ ಪೇತ್ರನು ಧನ್ಯನಾದ. ಅನೇಕ ಸಾರಿ ಯೇಸುವನ್ನು ಹಿಡಿದುಕೊಂಡು ಹೋಗಲು ಬಂದ ಗೆತ್ಸೆಮನೆ ತೋಪಿನಲ್ಲಿ ಕಿವಿಯನ್ನು ಕಟ್ ಮಾಡುತ್ತಾನೆ ರೋಮ್ ಸೈನಿಕ. ಹೌದು ಪ್ರೇರೆ, ಪೇತ್ರನಿಗೆ ಹೇಳ್ತಾನೆ, ಸ್ವಾಮಿ ಪೇತ್ರನೇ, ಕತ್ತಿಯನ್ನು ಹೊರೆಯಲ್ಲಿ ಹಾಕು, ಕತ್ತಿಯನ್ನು ಹಿಡಿಯುವವನು ಕತ್ತಿಯಿಂದಲೇ ಸಾಯುತ್ತಾನೆ ಎಂದು ಹೇಳಿ ಆ ಸೈನಿಕನ ಕಿವಿಯನ್ನು ಕಟ್ಟಾಗಿದ್ದು ಕಿವಿಯನ್ನು ತೆಗೆದುಕೊಂಡು ಕಿವಿಗೆ ಅಂಟಿಸುತ್ತಾನೆ ಪ್ರೇರೆ. ಮತ್ತು ಹೌದು, ಪೇತ್ರನ ಅವಸರ ಮಾಡಿದ, ಧನ್ಯನಾಗಿದ್ದರೂ ಕೂಡ ಅವಸರ ಮಾಡಿದ. ಹೌದು ಪ್ರೇರೆ. ಮತ್ತು ಇನ್ನೊಂದು ಸಾರಿ ಯೇಸು ಶಿಷ್ಯರಿಗೆ, ನಾಳೆ ನಾನು ಜೆರುಸಲೇಮಿಗೆ ಹೋಗುತ್ತಿದ್ದೇನೆ, ಅಲ್ಲಿ ನನ್ನನ್ನು ಪ್ರಧಾನ ಯಾಜಕರು, ಶಾಸ್ತ್ರಿಗಳು, ಸಭಾಪ್ರಮುಖರು ನನ್ನನ್ನು ಹಿಡಿದು ಹಿಂಸೆಪಡಿಸಿ ಕೊರಡೆಗಳಿಂದ ಹೊಡೆದು
ಶಿಲುಬೆಗೆ ಏರಿಸಿ ನಂತರ ಆ ನರಪುತ್ರನು ಸತ್ತು 3ನೇ ದಿನ ಎದ್ದೇಳುತ್ತಾನೆ ಎಂದು ಹೇಳಿದಾಗ ಯೇಸುವನ್ನು ಪೇತ್ರನ ಪಕ್ಕಕ್ಕೆ ತೆಗೆದುಕೊಂಡು ಹೋಗಿ, ಸ್ವಾಮಿ, ನೀವು ಯಾವಾಗೆಲ್ಲ ಮಾತಾಡಬಾರದು ಎಂದು ಹೇಳಿದಾಗ ಯೇಸು ಕ್ರಿಸ್ತ ಪ್ರಭು ಹೇಳ್ತಾನೆ ಪ್ರೇರೆ ಪೇತ್ರನನ್ನು ನೋಡಿ, ಸೈತಾನನೇ, ನನ್ನಿಂದ ತೊಲಗಿ ಹೋಗು, ಬಿಹೈಂಡ್ ಮೀ ಯು ಸೆಟನ್ ಎಂದು ಹೇಳ್ತಾನೆ ಪ್ರೇರೆ. ನಿನ್ನ ಯೋಚನೆ ಮನುಷ್ಯರಿದೆ ಹೊರತು ದೇವರದಲ್ಲ. ಯುವರ್ ಥಿಂಕಿಂಗ್ ಈಸ್ ಎ ಓನ್ಲಿ ಆರ್ಡಿನರಿ ಹ್ಯೂಮನ್, ನಾಟ್ ಎ ಗಾಡ್ಲಿ ಥಿಂಕ್. ಹೌದು ಪ್ರೇರೆ, ಇವತ್ತು ಮನುಷ್ಯನ ಆಲೋಚನೆ ಸೈತಾನನ ಆಲೋಚನೆ ಆಗಿದೆ ಎಂದು ಯೇಸು 2000 ವರ್ಷಗಳ ಹಿಂದೆಯೇ ಹೇಳಿದ್ದಾನೆ ಪ್ರೇರೆ. ಏನು ತಿನ್ನಬೇಕೇನು ಕುಡಿಬೇಕೇನು ಒದ್ದುಕೊಳ್ಳಬೇಕೇನು ಚಿಂತೆ ಮಾಡಬೇಡಿರಿ. ಇವುಗಳಿಗೋಸ್ಕರ ಲೋಕದವರು, ಅನ್ಯ ಜನರು, ದೇವರ ಬಯಲದವರು, ದೇವರ ಜ್ಞಾನ ಇಲ್ಲದವರು, ಲೌಕಿಕರು ತವಕ ಪಡುತ್ತಾರೆ. ನನ್ನನ್ನು ವಿಶ್ವಾಸುವ ನೀನಾದರೂ ದೇವರ ಕುಮಾರನಲ್ಲಿ, ಲೋಕದ ಬೆಳಕಾದ ನನ್ನಲ್ಲಿ ವಿಶ್ವಾಸ ಇಟ್ಟ ನೀವಾದರೂ, ಜೀವ ಕೊಡುವ ನೀರನ್ನು ಕೊಡುವ ನನ್ನ ಬಳಿಗೆ ಬಂದ ನೀವಾದರೂ, ಜೀವ ಕೊಡುವ ರೊಟ್ಟಿಯಾದ ನನ್ನ ಬಳಿಗೆ ಬರುವ ನೀವಾದರೂ, ಮೇಲಿನಿಂದ ಹುಟ್ಟುವಂತೆ ಪರಿಶುದ್ಧಾತ್ಮನನ್ನು ಅನುಗ್ರಹಿಸುವ ನನ್ನಲ್ಲಿ ಬಂದ ನೀವಾದರೂ, ದೇವರ ರಾಜ್ಯಕ್ಕಾಗಿ ನೀತಿಯಾಗಿ ಮೊದಲು ತವಕ ಪಡೆಯಿರಿ. ಹೌದು ಪ್ರೇರೆ, ದೇವರ ರಾಜ್ಯ ಅಂದರೆ ದೇವರ ಆತ್ಮವನ್ನು ಬೇಡಿಕೊಳ್ಳುವುದು. ಹೌದು ಪ್ರೇರೆ, ನಾನು ಹೋಗಿ ಪರಿಶುದ್ಧಾತ್ಮನ ಕಳಿಸಿಕೊಡುತ್ತೇನೆ. ನಾನು ಹೋಗದಿದ್ದರೆ ಆ ಪರಿಶುದ್ಧಾತ್ಮನ ಬರುವುದಿಲ್ಲ. ಹೌದು ಪ್ರೇರೆ, ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ, ನಿಮಗೆ ದೊರಕುವುದು, ಸಿಗುವುದು. ಹೌದು ಪ್ರೇರೆ ಎಂದಿದ್ದಾನೆ. ಪಾಪಿಗಳಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ, ರೊಟ್ಟಿ ಕೇಳಿದರೆ ರೊಟ್ಟಿ ಕೊಡುತ್ತೀರಿ, ಕಲ್ಲು ಕೊಡುವುದಿಲ್ಲ. ಮೀನು ಕೇಳಿದರೆ ಮೀನು ಕೊಡುತ್ತೀರಿ, ಹಾವು ಚೇಳು ಕೊಡುವುದಿಲ್ಲ. ಪಾಪಿಗಳು ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ, ಇನ್ನು ಸ್ವರ್ಗದಲ್ಲಿರುವ ತಂದೆ, ಸೃಷ್ಟಿಕರ್ತ, ರಕ್ಷಕ, ಪೋಷಕ, ಭೂಮಿ, ಆಕಾಶ, ಸಮುದ್ರ, ಚರಾಚರ ಜೀವ ಜಲರಾಶಿಗಳನ್ನು, ಬೆಟ್ಟ ಗುಡ್ಡ, ಆಕಾಶ ಪಕ್ಷಿ, ಕಾಡು ಮೃಗ ಎಲ್ಲವನ್ನು ಸೃಷ್ಟಿಸಿದ ತಂದೆ ತನ್ನನ್ನು ಬೇಡಿಕೊಳ್ಳುವ ಪ್ರಿಯ ಮಕ್ಕಳಿಗೆ ಎಷ್ಟೋ ಒಳ್ಳೆಯ ವರವಾದ ಪರಿಶುದ್ಧ ಆತ್ಮನನ್ನೇ, ನಿತ್ಯ ಆತ್ಮನನ್ನೇ, ಮಹಿಮಾತ್ಮನನ್ನೇ, ಸತ್ಯದ ಆತ್ಮನನ್ನೇ, ಧರ್ಮದ ಆತ್ಮನನ್ನೇ, ಹೌದು ಪ್ರೇರೆ, ಜೀವ ಮರಣಗಳ ಒಡೆಯನೇ, ದೇವರ ಮಗನ ಹೋಲಿಕೆಗೆ ಮಾರ್ಪಡಿಸುವ ಪರಿಶುದ್ಧ ಆತ್ಮನನ್ನೇ ದಯಪಾಲಿಸುತ್ತಾನೆ ಪ್ರೇರೆ. ದೇವರು ತನ್ನ ಆತ್ಮದಲ್ಲಿ ಭಾಗಿಯಾಗಲು ಕರೆಯುತ್ತಿದ್ದಾನೆ. ಹೌದು ಪ್ರೇರೆ, ಅಂಥ ದೊಡ್ಡ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೆ ಇಡಬೇಕೆಂದು ಕೋರುತ್ತಿದ್ದಾನೆ ದೇವರು. ಹೌದು ಪ್ರೇರೆ, ಹೀಗೆ ನಾವು ನೋಡುತ್ತೇವೆ ಪ್ರೇರೆ. ಪೇತ್ರನು ಯೇಸುವಿಗೆ ಹೇಳುತ್ತಾನೆ, ಸ್ವಾಮಿ, ನೀವು ಹಾಗೆಲ್ಲ ಮಾತಾಡಬಾರ್ದು ಅಂದಾಗ ಸೈತಾನ ತೊಲಗಿ ಇಲ್ಲಿಂದ, ನೀನು ಯೋಚನೆ ಮನುಷ್ಯರ ಹೊರತು ದೇವರದಲ್ಲ ಎಂದು ಹೇಳ್ತಾನೆ ಪ್ರೇರೆ. ಹೌದು, ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ಅನಾವಶ್ಯಕವಾದ ಪರಿಸ್ಥಿತಿಗಳಿಗೆ ಸಿಕ್ಕಿಬಿದ್ದಾಗ ಮತ್ತು ದೇವಚಿತ್ತಾನುಸಾರದ ಮಾರ್ಗದಲ್ಲಿ ಹೋಗಬೇಕಾಗಿರುವಾಗ, ಅದು ಕಷ್ಟವಾದರೂ, ಶ್ರಮೆಯಾದರೂ, ಹಿಂಸೆಯಾದರೂ, ಅವಮಾನವಾದರೂ, ದುಃಖವಾದರೂ, ಅನಾರೋಗ್ಯವಾದರೂ, ಸೈತಾನನೇ ತೊಲಗಿ ಇಲ್ಲಿಂದ, ನಾನು ಪ್ರಭುವಿನ ಶಿಲುಬೆ ಮಾರ್ಗದಲ್ಲಿ ಹೋಗಬೇಕಾಗಿದೆ. ಹೌದು, ಶಿಲುಬೆಯ ಮಾರ್ಗ ರಕ್ಷಣೆ ಮಾರ್ಗದಲ್ಲಿರುವವರಿಗೆ ದೈವಶಕ್ತಿಯಾಗಿದೆ ಪ್ರೇರೆ. ನಾಶನ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ನಾವಾದರೂ ಯೇಸು ವಿಶ್ವಾಸದ ಮೂಲಕ ಲೌಕಿಕತೆ ಎಂಬ ದೆವ್ವಗಳಿಗೆ ಸಂಬಂಧಪಟ್ಟ ಜ್ಞಾನದಿಂದ ಹೊರಬಂದಿದ್ದೇವೆ ಪ್ರೇರೆ. ಲೋಕಕ್ಕೂ ಅದ ಕಣ್ಣಿನ ಶರೀರದಾಶೆಗೆ ಒಲಿಯುವುದಾದರೆ ದೇವರಿಗೆ ಶತ್ರುಗಳಾಗುತ್ತೇವೆ ಪ್ರೇರೆ. ನಾವು ದೇವರ ಚಿತ್ತವನ್ನು ನೆರವೇರಿಸೋಣ, ದೇವರ ಚಿತ್ತವನ್ನು ನೆರವೇರಿಸೋಣ, ಸದಾ ಕಾಲ ಜೀವಿಸುತ್ತಾನೆ. ಹೌದು ಪ್ರೇರೆ, ದುಃಖವನ್ನು ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುತ್ತಾರೆ. ಹೀಗೆ ಪ್ರೇರೆ, ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ ಯೇಸುವೆ ಸ್ತೋತ್ರ, ಯೆಶಾಯ ಪ್ರವಾದಿ ಗ್ರಂಥ 33ನೇ ಅಧ್ಯಾಯ ಪ್ರೇರೆ. ಪ್ರೊಫೆಟ್ ಐಸಾಯ ಚಾಪ್ಟರ್ 33 17th ವರ್ಡ್. ಯೆಶಾಯ ಪ್ರವಾದಿ ಗ್ರಂಥ 33ನೇ ಅಧ್ಯಾಯ 17ನೇ ವಾಕ್ಯ ಪ್ರೇರೆ. ಇಲ್ಲಿ ಓದುವುದಾದರೆ, ಯೆರೂಸಲೇಮಿನ ಮುಂದಿನ ಸುಸ್ಥಿತಿ, ನೀವು ಭೂಷಿತ ರಾಜನನ್ನು ಕಣ್ಣಾರೆ ದರ್ಶನ ಮಾಡುವಿರಿ, ಅತಿ ವಿಸ್ತಾರವಾದ ಸ್ವದೇಶವನ್ನು ಕಣ್ಣು ತುಂಬ ನೋಡುವಿರಿ. ಹೌದು ಪ್ರೇರೆ, ದುಃಖ ಪಡುವವರು ಧನ್ಯರು, ಅವರು ದೇವರಿಂದ ಸಮಾಧಾನವನ್ನು ಹೊಂದುತ್ತಾರೆ. ಹೌದು, ಆ ದುಃಖ ಪಡುವವರು ದೇವಚಿತ್ತಾನುಸಾರವಾದ ದುಃಖ ರಕ್ಷಣೆಗೆ ಕಾರಣವಾಗುತ್ತದೆ, ಮಾನಸಾಂತರಕ್ಕೆ ಕಾರಣವಾಗುತ್ತದೆ, ನೂತನ ಸೃಷ್ಟಿಯಾಗುತ್ತಾರೆ. ಅವರ ದುಃಖಕ್ಕೆ ಸಮಾಪ್ತಿ ಇದೆ ಪ್ರೇರೆ. ಆ ದುಃಖ ದೈವಚಿತ್ತಾನುಸಾರವಾದ ದುಃಖ, ವಾಕ್ಯಾನುಸಾರವಾಗಿ ನಡೆದಾಗ ಬರುವ ದುಃಖ, ನಾವು ಸುಸ್ಥಿತಿಗೆ ತಲುಪುತ್ತೇವೆ ಪ್ರೇರೆ. ನಾವು ಭೂಷಿತ ರಾಜನನ್ನು ಕಣ್ಣಾರೆ ಕಾಣುತ್ತೇವೆ. ಹೌದು,
ಯೇಸು ಕ್ರಿಸ್ತನನ್ನು, ಸ್ವರ್ಗೀಯ ರಾಜನನ್ನು, ಸೃಷ್ಟಿಕರ್ತನನ್ನು ಮುಖಾಮುಖಿಯಾಗಿ ನೋಡುತ್ತೇವೆ, ದರ್ಶನ ಮಾಡುತ್ತೇವೆ. ಅತಿ ವಿಸ್ತಾರವಾದ ಸ್ವದೇಶವನ್ನು ಕಂಡು ಹರ್ಷಿಸುತ್ತೇವೆ ಪ್ರೇರೆ. ಯೆಶಾಯ ಪ್ರವಾದಿ ಗ್ರಂಥ 33ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ಭೂಷಿತ ರಾಜನನ್ನು ಕಣ್ಣಾರೆ ಕಾಣುತ್ತೇವೆ. ವಾಕ್ಯಾನುಸಾರವಾದ ದೇವಿ ಚಿತ್ತಾನುಸಾರವಾದ ದುಃಖ ಪಡುವುದಾದರೆ ಯೇಸುವನ್ನು ಕಣ್ಣಾರೆ ಕಾಣುತ್ತೇವೆ. ಮತ್ತು ಪರಲೋಕ ಪಟ್ಟಣವೆಂಬ ನೂತನ ಯೆರೂಸಲೇಮ್ ಪಟ್ಟಣವೆಂಬ ಬಂಗಾರದ ಪಟ್ಟಣವೆಂಬ ವಜ್ರದಂತೆ ಥಳಥಳಿಸುವ ಪಟ್ಟಣವನ್ನು ನಾವು ಕಣ್ಣಾರೆ ಕಾಣುತ್ತೇವೆ ಪ್ರೇರೆ. ಹೌದು, ಅತಿ ವಿಸ್ತಾರವಾದ ಸ್ವದೇಶವನ್ನು ಕಣ್ಣು ತುಂಬ ನೋಡುತ್ತೇವೆ. ಹಿಂದಿನ ಭಯವನ್ನೆಲ್ಲ ಮನಸ್ಸಿಗೆ ತಂದು ಬಿಟ್ಟು ಬಿಡುತ್ತೇವೆ ಪ್ರೇರೆ, ಧೈರ್ಯ ತಂದುಕೊಳ್ಳುತ್ತೇವೆ. ಹೌದು, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುತ್ತಾರೆ. ಹೌದು ಪ್ರೇರೆ. ಹೀಗೆ ನಾವು ಕೊರಿಂಥ 2ನೇ ಪತ್ರಿಕೆ 7ನೇ ಅಧ್ಯಾಯ 14 ವಾಕ್ಯದಲ್ಲಿ ಕೂಡ ಓದಬಹುದು ಪ್ರೇರೆ. 2 Corinthians ಚಾಪ್ಟರ್ 7 verse 14th ವರ್ಡ್. 2ನೇ ಕೊರಿಂಥ 7ನೇ ಅಧ್ಯಾಯ 14ನೇ ವಾಕ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇಲ್ಲಿ ಓದುವುದಾದರೆ, ಯಾಕೆಂದರೆ ಅವನು ಅವನ ಮುಂದೆ ನಿಮ್ಮನ್ನು ಹೊಗಳಿದ್ದರಲ್ಲಿ ನಾಚಿಕೆ ಪಡಬೇಕಾಗಿ ಬರಲಿಲ್ಲ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಇಲ್ಲಿ ಓದುವುದಾದರೆ, ನಾವು ನಿಮಗೆ ಹೇಳಿದ ಮಾತುಗಳು ಹೇಗೆ ಸತ್ಯವಾಗಿದ್ದವು ಹಾಗೆ ನಾವು ತೀತನ ಮುಂದೆ ಆಡಿದ ಹೊಗಳಿಕೆಯು ಮಾತುಗಳು ಸತ್ಯವೆಂದು ಕಂಡು ಬಂದವು. 15ನೇ ವಾಕ್ಯ ಪ್ರೇರೆ. 2ನೇ ಕೊರಿಂಥ 7ನೇ ಅಧ್ಯಾಯ 15ನೇ ವಾಕ್ಯ. ನೀವು ಮನೋಭೀತಿಯಿಂದ ನಡುಗುವವರಾಗಿ ಅವನನ್ನು ಸೇರಿಸಿಕೊಂಡದ್ದರಲ್ಲಿ ನಿಮ್ಮೆಲ್ಲರ ವಿಧೇಯತೆ ತೋರಬಂತು. ಹೌದು ಪ್ರೇರೆ. ಇಲ್ಲಿ ಪೌಲನು ತೀತನನ್ನು ಕೊರಿಂಥ ಸಭೆಗೆ ಕಳಿಸಿರ್ತಾನೆ ಪ್ರೇರೆ. ಪೌಲನು ತೀತನನ್ನು ಕೊರಿಂಥ ಸಭೆಯಲ್ಲಿ ಕಳಿಸಿರುತ್ತಾನೆ. ಕೆಲವು ವಿಷಯ ಬರೆದು ದೇವರ ಸಂಬಂಧವಾದ ಮಾತುಗಳು. ಅವರು ತೀತನನ್ನು ಮನೋಭೀತಿಯಿಂದ ನಡುಗುವವರಾಗಿ ಆತನನ್ನು ಸೇರಿಸಿಕೊಂಡದ್ದರಲ್ಲಿ ನಿಮ್ಮೆಲ್ಲರ ವಿಧೇಯತೆ ತೋರಬಂತೆಂದು ಪೌಲನು ಹೇಳುತ್ತಿದ್ದಾನೆ ಕೊರಿಂಥ ಸಭೆಗೆ. ಅವನು ಅದನ್ನು ಜ್ಞಾಪಕ ಮಾಡಿಕೊಳ್ಳುವಾಗ ನಿಮ್ಮ ಮೇಲೆ ಅವನ ಕನಿಕರವು ಹೆಚ್ಚಾಗಿದೆ. ಹೌದು ಪ್ರೇರೆ. ನಾವು ದೇವರ ಜನರನ್ನು, ದೇವರ ಸೇವೆ ಮಾಡುವವರನ್ನು ಮನೋಭೀತಿಯಿಂದ ನಡುಗಿ ಸೇರಿಸಿಕೊಳ್ಳುವುದಾದರೆ ದೇವರ ಚಿತ್ತವನ್ನು ಸೇರಿಸಿಕೊಳ್ಳುತ್ತೇವೆ ಪ್ರೇರೆ. ದೇವರ ಕಾರ್ಯವನ್ನು, ದೇವರ ಪ್ರೀತಿಯನ್ನು, ದೇವರ ಚಿತ್ತವನ್ನು, ದೇವರ ಸಹಾಯವನ್ನು, ದೇವರ ಜ್ಞಾನವನ್ನು ಸೇರಿಸಿಕೊಂಡಂತೆ ಮತ್ತು ಅದು ವಿಧೇಯತೆ ತೋರಿಸುತ್ತದೆ. ಮತ್ತು ಅದನ್ನು ಜ್ಞಾಪಕ ಮಾಡಿಕೊಳ್ಳುವಾಗ ಪೌಲನಿಗೆ, ತೀತನಿಗೆ ನಿಮ್ಮ ಮೇಲೆ ಅವನ ಕನಿಕರ ಹೆಚ್ಚಾಗಿದೆ ಅಂತ ಪ್ರೇರೆ. ಮತ್ತು ಕನಿಕರ ಹುಟ್ಟಿಸುತ್ತದೆ ಮನೋಭೀತಿಯಿಂದ ದೇವರ ಕಾರ್ಯಗಳಲ್ಲಿ ನಡುಗುತ್ತಾ ಪಾಲ್ಗೊಂಡಾಗ. ಸರ್ವ ವಿಷಯದಲ್ಲಿ ನಿಮ್ಮನ್ನು ಕುರಿತು ನನಗೆ ಭರವಸೆ ಇರುವುದನ್ನು ಸಂತೋಷಪಡುತ್ತೇನೆ. ಹೌದು ಪ್ರೇರೆ. ದೇವ ಚಿತ್ತಾನುಸಾರ ದುಃಖವು ಸಮಾಧಾನ ಉಂಟು ಮಾಡುತ್ತದೆ ಮತ್ತು ಸರ್ವ ವಿಷಯದಲ್ಲಿ ಭರವಸೆ ಸಂತೋಷ ಉಂಟು ಮಾಡುತ್ತದೆ. ಹೌದು ಪ್ರೇರೆ. ಅಂತ ದೇವಚಿತ್ತಾನುಸಾರ ದುಃಖ, ರಕ್ಷಣೆ, ಮಾನಸಾಂತರ ಉಂಟು ಮಾಡುವ ದುಃಖ, ಸರ್ವ ವಿಷಯದಲ್ಲಿ ಭರವಸೆ ಸಂತೋಷ ನೀಡುವ ದುಃಖ ಮಾನಸಾಂತರಕ್ಕೆ ಕಾರಣವಾಗುತ್ತದೆ ಪ್ರೇರೆ. ಹೌದು. ಹೀಗೆ ನಾವು ದುಃಖ ಪಡುವರು ಧನ್ಯರು ಎನ್ನುವ ಅಂಶದಲ್ಲಿ ಇನ್ನು ಮುಂದೆ ವಾಕ್ಯ ನೋಡೋದಾದ್ರೆ ಪ್ರೇರೆ, ಸಮುವೇಲನ 2ನೇ ಪುಸ್ತಕ 12ನೇ ಅಧ್ಯಾಯ 13ನೇ ವಾಕ್ಯ ಪ್ರೇರೆ. ಸಮುವೇಲ ಪ್ರವಾದಿ ಗ್ರಂಥ 12ನೇ ಅಧ್ಯಾಯ 13ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನನು ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. 14ನೇ ವಾಕ್ಯ. ಆದರೂ ನೀನು ಈ ಕೃತ್ಯದಿಂದ ಯೆಹೋವನ ವೈರಿಗಳು ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟದ್ದರಿಂದ ನಿನ್ನಿಂದ ಹುಟ್ಟಿರುವ ಮಗುವು ಸತ್ತೇ ಹೋಗುವುದು ಎಂದು ಹೇಳಿ ಮನೆಗೆ ಹೊರಟು ಹೋದನು. ಹೌದು ಪ್ರೇರೆ. ಇಲ್ಲಿ ದಾವೀದನು ಆತನ ಸೈನಿಕ ಊರಿಯನ ಹೆಂಡತಿ ಬೆತ್ಸೆಬೆ ಎಂಬಾಕೆಯೊಂದಿಗೆ ಪಾಪ ಮಾಡಿರುತ್ತಾನೆ ಪ್ರೇರೆ. ಆದ್ದರಿಂದ ಅದನ್ನು ಮುಚ್ಚಿ ಹಾಕಬೇಕೆಂದು ಒಂದು ಕೊಲೆ ಕೂಡ ಮಾಡಿರುತ್ತಾನೆ. ಆದ್ದರಿಂದ ದೇವರು ನಾತಾನ್ ಪ್ರವಾದಿಯನ್ನು ಕಳಿಸುತ್ತಾನೆ ಎಚ್ಚರಿಸಲು. ಆಗ ದಾವೀದನು, ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತಾನೆ. ಒಪ್ಪಿಕೊಂಡ ನಂತರ ಆ ನಾತಾನ್ ದೇವರ ಪ್ರವಾದಿ ಹೇಳ್ತಾನೆ ಪ್ರೇರೆ,
ದೇವ ತಂದೆ ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ. ಹೌದು ಪ್ರಿಯ, ಇಲ್ಲಿ ದುಃಖಪಟ್ಟ ದಾವೀದ, ಆದ್ದರಿಂದ ದುಃಖ ಪಡುವುದಾದರೆ ಪಾಪ ಕ್ಷಮಾಪಣೆ ಉಂಟಾಗುತ್ತದೆ ಪ್ರಿಯರೇ. ಹೌದು, ಯೆಹೋವನ ದೇವರಿಗೆ ಹೃದಯ ಪ್ರಿಯನಾಗಿದ್ದ ದಾವೀದ ಆದರೂ ಕೂಡ ಪಶ್ಚಾತ್ತಾಪ ಅಥವಾ ದುಃಖ ಪಟ್ಟಿದ್ದರಿಂದ ಆತ ದಾವೀದ ಸಾಯದೆ ಉಳಿದ ಪ್ರಿಯರೇ. ಆದರೂ ಕೂಡ ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ, ಆದರೆ ನಿನ್ನ ಮುಖಾಂತರ ನಿನ್ನ ಕೃತ್ಯದಿಂದ ದೇವರ ವೈರಿಗಳು ನಿಷ್ಕಾರಣವಾಗಿ ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟಿದ್ದಿ. ನೋಡಿ ಪ್ರಿಯರೇ, ದೇವಜನರು, ದೇವರಿಗೆ ಹೃದಯ ಪ್ರಿಯವಾದವರು ಪಾಪ ಮಾಡಿದರೆ ಒಂದು ವೇಳೆ ಪಶ್ಚಾತ್ತಾಪಟ್ಟು ದುಃಖಪಟ್ಟು ಬೇಡಿಕೊಂಡ್ರೆ ದೇವರು ಕ್ಷಮಿಸುತ್ತಾನೆ, ಸಾಯದಂತೆ ಕಾಪಾಡುತ್ತಾನೆ. ಆದರೆ ದೇವರಿಗೆ ವಿರುದ್ಧವಾಗಿ ದೇವರ ವೈರಿಗಳಂತ ಪ್ರಿಯರೇ, ಆತನ ವೈರಿಗಳು ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟಿದ್ದರಿಂದ ನಿನ್ನಿಂದ ಹುಟ್ಟುವ ಆ ಮಗು ಸತ್ಯ ಹೋಗುತ್ತದೆ ಎಂದು ಹೇಳ್ತಾನೆ. ಹೌದು ಪ್ರಿಯರೇ, ನಮ್ಮ ಕಾರ್ಯಗಳು ಸತ್ಯ ಹೋಗುತ್ತವೆ, ನಾವು ಬದುಕುತ್ತೇವೆ, ನಮ್ಮ ಮನೆಯವರಿಗೆ ಪಿಶಾಚಿ ಕಾಡಿಸುತ್ತಾನೆ. ಹೌದು, ದಾವೀದನ ಮನೆಯಲ್ಲಿ ಒಂದು ಕತ್ತಿ ಇರುತ್ತದೆ. ಹೌದು, ನಿಮ್ಮ ಮನೆಯಲ್ಲೆಲ್ಲ ಅದು ಶಿಕ್ಷಿಸುತ್ತದೆ ದೇವರ ಕತ್ತಿ ಎಂದು ಪ್ರವಾದಿ ಹೇಳ್ತಾನೆ ಪ್ರಿಯರೇ. ಹೌದು, ಹೀಗೆ ನಾವು ಮಾಡುವ ಪಾಪ ನಮ್ಮ ಪ್ರಿಯರನ್ನು, ನಮ್ಮ ಸಮೀಪದವರನ್ನು ಹಿಂಸೆಪಡಿಸುತ್ತದೆ ಪ್ರಿಯರೇ. ಹೌದು, ನಾವು ನಮ್ಮ ಸುತ್ತಮುತ್ತ ಶಾಂತಿ ಇದ್ದಾಗಲೇ ತಾನೇ ನಾವು ಶಾಂತಿ ಇರೋದು. ಹೌದು, ಹೀಗೆ ಪ್ರಿಯರೇ, ನಾವು ದುಃಖಪಟ್ಟರೆ ಧನ್ಯರು, ಸಮಾಧಾನ ಹೊಂದುವೆವು. ಹೌದು ಪ್ರಿಯ, ಆದರೂ ದಾವೀದ ಪಾಪ ಕ್ಷಮಾಪಣೆ ಆಯಿತು, ಆದರೆ ಶಿಕ್ಷೆ ಆತನಿಗೆ ಉಂಟಾಯಿತು ಪ್ರಿಯರೇ. ನಾವಾದರೂ ದೈವ ಚಿತ್ತಾನುಸಾರ ದುಃಖ ಪಡಬೇಕಾಯ್ತು ಪ್ರಿಯರೇ. ದಾವೀದನು ಪಾಪ ಮಾಡಿ ದುಃಖಪಟ್ಟ, ಕ್ಷಮಾಪಣೆ ಪಡೆದ, ಆದರೆ ನಾವು ಪಾಪ ಮಾಡದೆ ವಾಕ್ಯಾನುಸಾರವಾಗಿ ನಡೆಯುವಾಗ ಕೂಡ ದುಃಖ ಬರುತ್ತದೆ. ಆದರೆ ಈ ದುಃಖ ರಕ್ಷಣೆಗೆ ಕಾರಣವಾಗುತ್ತದೆ. ದಾವೀದನ ದುಃಖವಾದರೂ ಮರಣಕ್ಕೆ ಸಮೀಪವಾಗಿತ್ತು, ಆದರೆ ದೇವರು ನಿನ್ನನ್ನು ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಆ ದುಃಖ ಆತಂದು, ಅದು ಶರೀರಾನುಸಾರವಾದ ಲೋಕ ಸಂಬಂಧವಾದ ದುಃಖ ಆತಂದು. ಹೌದು ಪ್ರಿಯರೇ, ಆದರೆ ದೇವರಿಗೆ ಹೃದಯ ಪ್ರಿಯನಾಗಿದ್ದರಿಂದ ಮರಣದಿಂದ ತಪ್ಪಿಸಿಕೊಂಡ ದಾವೀದ. ದೇವರಿಗೆ ಇಷ್ಟ ಆಗಲಾರದಿದ್ದರೆ, ದೇವರ ವಾಕ್ಯ ಪ್ರಕಾರ ನಡೆಯದಿದ್ದರೆ, ನಾವು ಪಾಪ ಮಾಡುವುದಾದರೆ ಲೋಕ ಸಂಬಂಧದ ದುಃಖ ನಮ್ಮನ್ನು ಮರಣಕ್ಕೆ ತೆಗೆದುಕೊಂಡು ಹೋಗುತ್ತದೆ ಪ್ರಿಯರೇ. ಹೌದು, ಆದ್ದರಿಂದ ನಾವು ದೇವಚಿತ್ತಾನುಸಾರವಾದ ರಕ್ಷಣೆಗೆ, ಮಾನಸಾಂತರಕ್ಕೆ, ಭರವಸೆಗೆ, ಪೂರ್ಣ ಸಂತೋಷಕ್ಕೆ ತೆಗೆದುಕೊಂಡು ಹೋಗುವ ದೇವರ ವಾಕ್ಯಾನುಸಾರವಾದ ದುಃಖ ಪಡಬೇಕಾಗಿದೆ ಪ್ರಿಯರೇ. ಹೌದು, ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರಿಯರೇ, ಯೇಸುವೆ ಸ್ತೋತ್ರ, ಯೇಸು ವಂದನೆ, ಯೇಸು ಆರಾಧನೆ. ಯೆಶಾಯ ಪ್ರವಾದಿ ಗ್ರಂಥ 61ನೇ ಅಧ್ಯಾಯ 3ನೇ ವಾಕ್ಯ. ಪ್ರೊಫೆಟ್ ಐಸಾಯ ಚಾಪ್ಟರ್ 61 ವರ್ಸ್ 3rd ವರ್ಡ್. ಇಲ್ಲಿ ಓದುವುದಾದರೆ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಹೌದು ಪ್ರಿಯರೇ, ಇಲ್ಲಿ ಚೀಯೋನಿಗೆ ರಕ್ಷಣೆಯ ವಾಗ್ದಾನಗಳು. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದಕ್ಕೂ, ಬಂದಿಗಳಿಗೆ ಕದ ತೆರೆಯುವುದಕ್ಕೂ, ಪ್ರಸಿದ್ಧಿಪಡಿಸುವುದಕ್ಕೂ, ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ, ಇವುಗಳನ್ನು ಪ್ರಚಾರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನೆಗೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೆ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಅದು ಪ್ರೇರೆ, ಯೇಸು ಕ್ರಿಸ್ತನ್ ಕೂಡ ನಾವು ಲೂಕನ ಸುವಾರ್ತೆಯಲ್ಲಿ ನೋಡ್ತೇವೆ ಪ್ರೇರೆ, 4ನೇ ಅಧ್ಯಾಯ ಇರ್ಬೋದು. ಅಲ್ಲಿ ಸಭಾಮಂದಿರದಲ್ಲಿ ಪದ್ಧತಿ ಅನುಸಾರವಾಗಿ ವಾಕ್ಯ ಓದುತ್ತಿರುವಾಗ ಯೇಸು ಓದುವ ಸಮಯ ಬರುತ್ತದೆ ಪ್ರೇರೆ. ಯೇಸು ಓದಿದಾಗ ಅಲ್ಲಿ ಯೆಶಾಯ ಪ್ರವಾದಿ ಗ್ರಂಥ 61ನೇ ಅಧ್ಯಾಯ ಓದುತ್ತಾನೆ ಪ್ರೇರೆ. ಇದೇ ಓದುತ್ತಾನೆ, ಕರ್ತನಾದ ಯೆಹೋವನ ಆತ್ಮವು ದೇವರಾತ್ಮ ನನ್ನ ಮೇಲಿದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕೆ ಅಭಿಷೇಕಿಸಿದನು, ಮತ್ತು ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯನ್ನು, ಬಂಧಿತವರಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ದೇವರು ಮುಯ್ಯಿ ತೀರಿಸುವ ಅಥವಾ ದೇವರು ನೇಮಿಸುವ ಶುಭ ವರ್ಷ ಮತ್ತು ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ, ಇವುಗಳನ್ನು ಪ್ರಚಾರಗೊಳಿಸುವುದಕ್ಕೂ,
ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಜೀವನದಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನೆಗೆ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೆ ಆತ ನನ್ನನ್ನು ಕಳುಹಿಸಿದ್ದಾನೆ ಎಂದು ಹೇಳಿ ಸುಮ್ಮನಾಗುವಾಗ ಈ ವಾಕ್ಯ ಇಂದು ನನ್ನಲ್ಲಿ ನೆರವೇರಿತು ಎಂದು ಯೇಸು ಹೇಳಿದಾಗ ಆ ಸಮಾಜ ಮಂದಿರದಲ್ಲಿ, ಆ ಪ್ರಾರ್ಥನಾ ಮಂದಿರದಲ್ಲಿ ಇದ್ದವರೆಲ್ಲರೂ ಕೋಪಗೊಳ್ತಾರೆ ಪ್ರೇರೆ. ಆತ ಓದಿದಾಗ ಎಷ್ಟು ಚೆನ್ನಾಗಿ ಓದುತ್ತಾನಲ್ಲ ಈತ, ಎಷ್ಟು ಸ್ಪಷ್ಟವಾಗಿ ಓದುತ್ತಾನೆ ಅರ್ಥವಾಗುವಂತೆ. ಇಂಥ ಜ್ಞಾನ ಈತನಿಗೆ ಎಲ್ಲಿ ಬಂದಿತ್ತು ಎಂದು ಅಂದುಕೊಂಡರೂ ಕೂಡ ಈ ವಾಕ್ಯ ಇಂದು ನೀವು ಕೇಳುತ್ತಲೇ ನನ್ನಲ್ಲಿ ನೆರವೇರಿದೆ ಎಂದು ಹೇಳ್ತಾನೆ ಪ್ರಿಯ. ಆದ್ದರಿಂದ ಅಲ್ಲಿರುವ ಸಭಾಮಂದಿರ ಅಧಿಕಾರಿ, ಧರ್ಮಶಾಸ್ತ್ರ ಪಂಡಿತರು, ವಿಶ್ವಾಸಿಗಳು, ಯಹೂದ್ಯ ವಿಶ್ವಾಸಿಗಳು ಆತನನ್ನು ಹಿಡಿದುಕೊಂಡು ಹೋಗಿ ಎತ್ತರವಾದ ಬೆಟ್ಟದಿಂದ ದೂಕಿ ಸಾಯಿಸಲು ಪ್ರಯತ್ನ ಮಾಡುತ್ತಾರೆ ಪ್ರಿಯರೇ. ಆದರೂ ಯೇಸು ಆತನ ಸಮಯ ಇನ್ನೂ ಬಂದಿರದ ಕಾರಣ ಅವರ ಮಧ್ಯದೊಳಗಿಂದ ಹೊರಟು ಹೋಗುತ್ತಾನೆ. ಆತನು ಅವರನ್ನು ಕಣ್ಣು ದೃಷ್ಟಿಯಿಂದ ನೋಡುತ್ತಲೇ ಅವರು ಬಿಡುತ್ತಾರೆ ದಾರಿ ಆತನಿಗೆ. ಕಾರಣ ಆತನು ಸೃಷ್ಟಿಕರ್ತ, ವಾಕ್ಯವಾದ ದೇವರು, ಅದೃಶ್ಯ ದೇವರ ಸಾದೃಶ್ಯ ರೂಪ, ಶರೀರದಲ್ಲಿರುವ ದೇವರು. ಅದು ಪ್ರೇರೆ. ಆತನು ಆದಿಯಲ್ಲಿ ಇರುವಾತನು ಪ್ರೇರೆ, ಅಂತ್ಯ ಇಲ್ಲದಾತನು, ಪ್ರಾರಂಭ ಇಲ್ಲದಾತನು, ಸಮಾಪ್ತಿ ಇಲ್ಲದಾತನು. ಅದು ಪ್ರೇರೆ. ಯಾವಾಗ ಸೃಷ್ಟಿಸಿದರು ದೇವರನ್ನು, ಯಾವಾಗ ಮುಕ್ತಾಯ ಇಲ್ಲ ಪ್ರೇರೆ. ಆತನ ವರ್ಷಗಳಿಗೆ ಅಂತ್ಯವೇ ಇಲ್ಲ. ಹೌದು ಪ್ರೇರೆ. ಆತನು ಸದಾ ಜೀವಿಸುವ ಆತನು. ಇಗೋ ಮರಣದ ಬೀಗದ ಕೈಗಳು, ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ. ಸತ್ತವನಾಗಿದ್ದೆ ನಿಜ, ಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ ಎಂದು ಯುಗಾಂತರ ಜೀವಿತದೊಳಗೆ ನಿನ್ನನ್ನು ನನ್ನನ್ನು ಕರೆಯಲು ಬಂದಿದ್ದಾನೆ ಪ್ರೇರೆ. ಆ ದುಃಖದಿಂದ ಬಿಡಿಸಿ ಸಮಾಧಾನ ವಸ್ತ್ರ ನೀಡಲು ಬಂದಿದ್ದಾನೆ ಪ್ರೇರೆ. ಮತ್ತು ಶುಭ ವರ್ತಮಾನ ಬಡವರಿಗೆ ಸಾರಲು ಅಭಿಷೇಕ ಮಾಡಲು ಬಂದಿದ್ದಾನೆ. ಮತ್ತು ಸೆರೆಯವರಿಗೆ, ಪಾಪ ಎಂಬ ಸೆರೆಯವರಿಗೆ ಸೈತಾನನ ರಕ್ತ ಮಾಂಸದ ಪಾಪದ ಆಡಳಿತದಲ್ಲಿರುವ, ಮರಣದ ಆಡಳಿತದಲ್ಲಿರುವ ಸೈತಾನನ ಸೆರೆಯಲ್ಲಿರುವವರಿಗೆ ಬಿಡುಗಡೆ ಮಾಡುವುದನ್ನು, ಪಾಪ ಮರಣಗಳ ನಿಯಮದಿಂದ ಬಿಡಿಸಲು ಪರಿಶುದ್ಧಾತ್ಮವನ್ನು ನೀಡಲು ಬಂದಿದ್ದಾನೆ ಪ್ರೇರೆ. ಮತ್ತು ಕದ ತೆರೆಯುವುದಕ್ಕೆ ಬಂದಿದ್ದಾನೆ ಪ್ರೇರೆ. ಬಂದಿಗಳಂದರೆ ಜನ್ಮ, ಪೂರ್ವಜರಿಂದ ಬಂದ ಪಾಪ, ಶಾಪ, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಮೂಢನಂಬಿಕೆ, ಇವುಗಳಿಂದ ಕೋಪತಾಪ, ಇವುಗಳಿಂದ ಬಿಡಿಸಲು ಬಂದಿದ್ದಾನೆ ಪ್ರೇರೆ. ಕದ ತೆರೆಯುವುದಕ್ಕೆ ಬಂದಿದ್ದಾನೆ. ನಾನು ಬಾಗಿಲನ್ನು ತೆರೆದರೆ ಯಾರು ಮುಚ್ಚುವುದೇ ಇಲ್ಲ, ನಾನು ಬಾಗಿಲನ್ನು ಮುಚ್ಚಿದರೆ ಯಾರು ತೆರೆಯಲಾಗುವುದಿಲ್ಲ. ಹೌದು ಪ್ರೇರೆ. ನಿನ್ನ ಮುಂದೆ ಒಂದು ಬಾಗಿಲನ್ನು ತೆರೆದಿದ್ದೇನೆ. ದೇವಚಿತ್ತಾನುಸಾರವಾದ ದುಃಖ, ರಕ್ಷಣೆ, ಮಾನಸಾಂತರಕ್ಕೆ, ನಿತ್ಯ ಜೀವಕ್ಕೆ, ನೂತನ ಸೃಷ್ಟಿಯಾಗುವುದಕ್ಕೆ ಕಾರಣ ಆಗುತ್ತದೆ ಪ್ರೇರೆ. ಹೌದು, ನಮ್ಮ ಮುಂದೆ ಒಂದು ಬಾಗಿಲು ತೆರೆದಿದ್ದಾನೆ ಪ್ರೇರೆ. ಯೇಸುವನ್ನು ವಿಶ್ವಾಸಿಸುವ ಬಾಗಿಲು. ಹೌದು ಪ್ರೇರೆ. ಯೇಸುವೆ ದೇವ ತಂದೆಯ ಬಳಿಗೆ, ಸೃಷ್ಟಿಕರ್ತನ ಬಳಿಗೆ, ಬೆಳಕಿನ ಲೋಕಕ್ಕೆ, ಆನಂದದ ಲೋಕಕ್ಕೆ, ರಕ್ಷಣೆಯ ಲೋಕಕ್ಕೆ, ಶಾಂತಿಯ ಲೋಕಕ್ಕೆ, ಶಕ್ತಿಯ ಲೋಕಕ್ಕೆ, ಶಾಶ್ವತ ಮರಣ ಇಲ್ಲದ, ಮರಣವನ್ನು ನುಂಗಿ ಹಾಕಿದ ಪರಾಕ್ರಮ ದೇವಕುಮಾರನ ಲೋಕಕ್ಕೆ, ಸುರಕ್ಷಿತ ಸಾಮ್ರಾಜ್ಯಕ್ಕೆ ಸೇರಿಸಲು ಬಂದಿದ್ದಾನೆ ಪ್ರೇರೆ. ಹೌದು. ಅಲ್ಲೇ ಮರಣವೇ ನೀನು ವಿಷಕೊಂಡಿ, ಎಲ್ಲಿ ನೀನು ವಿಷಕೊಂಡಿ? ಪಾಪವೇ. ಪಾಪಕ್ಕೆ ಶಕ್ತಿ ಆಧಾರ ಧರ್ಮಶಾಸ್ತ್ರವೇ, ಆಚಾರ ಸಂಬಂಧವಾದ ವಿಶ್ವಾಸವೇ. ಹೌದು. ನೋಡಿ ನಂಬುವುದರಿಂದ ವಿಶ್ವಾಸ ಹೆಚ್ಚಿಗಾಗುವುದಿಲ್ಲ ಪ್ರೇರೆ. ನಂಬಿ ನಡೆಯುವುದರಿಂದ ವಿಶ್ವಾಸ ಪ್ರಕಟ ಆಗುತ್ತದೆ. ಹೌದು. ನಾವು ಆತ್ಮಿಲ್ಲದ ಶರೀರ ಹೇಗೆ ಸತ್ತಂತೆ, ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತಂತೆ. ಹೌದು ಪ್ರೇರೆ. ಯೇಸು ವಿಶ್ವಾಸಿದ ನಂತರ ನಾವು ಯೇಸುವಿನ ಶಿಲುಬೆಯನ್ನು ಹೊತ್ತುಕೊಂಡು ಅನುದಿನವೂ ಯೇಸುವನ್ನು ಹಿಂಬಾಲಿಸಬೇಕಾಗಿದೆ. ಆತನಿರುವಲ್ಲಿಯೇ ನಾವಿರುತ್ತೇವೆ. ಆತನು ದುಃಖಪಟ್ಟರೂ ಕೂಡ ದೇವರ ಚಿತ್ತಕ್ಕೆ ವಿಧೇಯನಾಗಿ, ದೇವಚಿತ್ತಾನುಸಾರವಾದ ದುಃಖ, ಯೇಸುವನ್ನು ಮಹಿಮಾ ಸ್ವರೂಪನನ್ನಾಗಿ, ಮರಣವನ್ನು ಮುರಿಯುವ ಪರಾಕ್ರಮ ದೇವಕುಮಾರನನ್ನಾಗಿ, ಹೌದು ಪ್ರೇರೆ, ಸರ್ವಾಧಿಕಾರಿಯಾದ ದೇವಕುಮಾರನನ್ನಾಗಿ, ಸರ್ವಶಕ್ತ ಇಮ್ಮಾನುವೇಲನನ್ನಾಗಿ ಮಾಡಿತು ಪ್ರೇರೆ. ಹೌದು. ಆದ್ದರಿಂದ ದೇವರು ಆತನನ್ನು ಆನಂದ ತೈಲದಿಂದ ಅಭಿಷೇಕಿಸಿದ್ದಾನೆ ಪ್ರೇರೆ. ನಾವು ಕೀರ್ತನೆ 45ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಸ್ಲಾಮ್ಸ್ ಚಾಪ್ಟರ್ 45 ವರ್ಸ್ 7th ವರ್ಡ್. 45ನೇ ಕೀರ್ತನೆ 7ನೇ ವಾಕ್ಯ. ಇಲ್ಲಿ ಓದುವುದಾದರೆ, ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಹೌದು ಪ್ರೇರೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆದರೆ ದೇವರ ಕುಮಾರನ ಕುರಿತು ಮೊದಲೇ ಬರೆಯಲ್ಪಟ್ಟಿದ್ದು ಪ್ರೇರೆ. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಆದುದರಿಂದ ದೇವರು, ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೇರಿಸಿ
ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಹೌದು ಪ್ರೇರೆ, ನೀನು ಯೇಸು ಕ್ರಿಸ್ತನ ಧರ್ಮವನ್ನು ಪ್ರೀತಿಸಿದ ಪ್ರೇರೆ, ದುಃಖ ಪಡುವವರನ್ನು ಪ್ರೀತಿಸುತ್ತಿದ್ದಾನೆ. ಹೌದು, ದೈವ ಚಿತ್ತಾನುಸಾರವಾದ ದುಃಖ ಪಡುವವರನ್ನು ಪ್ರೀತಿಸುತ್ತಿದ್ದಾನೆ. ರಕ್ಷಣೆ ಮಾನಸಾಂತರಕ್ಕೆ ನೂತನ ಜೀವಿತ ನಿತ್ಯ ಜೀವಿತದೊಳಗೆ ಪ್ರವೇಶವಾಗುವ ದೈವ ಚಿತ್ತಾನುಸಾರವಾದ ದುಃಖ ಪಡುವವರನ್ನು ಪ್ರೀತಿಸುತ್ತಿದ್ದಾನೆ. ಧರ್ಮವನ್ನು ಪ್ರೀತಿಸಿದೆ, ಅಧರ್ಮವನ್ನು ದ್ವೇಷಿಸಿದೆ. ಹೌದು ಪ್ರೇರೆ, ಲೋಕ ಸಂಬಂಧವಾಗಿ ದುಃಖ ಪಡುವ ಮರಣಕ್ಕೆ ಹೋಗುವವರಿಗೆ ಯೇಸು ಕ್ರಿಸ್ತ ಕಾಣುವುದಿಲ್ಲ ಪ್ರೇರೆ. ಆದ್ದರಿಂದಲೇ ಸುವಾರ್ತೆ ಯಾಕೆ ಸಾರಬೇಕಂದ್ರೆ, ನೀವು ನೀತಿವಂತರಿಗೂ ಅನೀತಿವಂತರಿಗೂ ಕಷ್ಟ ಬರುತ್ತವೆ. ನೀತಿವಂತರು ಏಳವರ್ತಿ ಬಿದ್ದರೂ ಕೂಡ ದೇವರು ಎಬ್ಬಿಸುತ್ತಾನೆ. ಕಾರಣ ಯೇಸುವಿನ ವಿಶ್ವಾಸ ಇಟ್ಟಿದ್ದರಿಂದ. ಅನೀತಿವಂತನಾದರೂ ಒಂದೇ ಸಾರಿ ಬಿದ್ದರೂ ಕೂಡ ಆತನು ಏಳಲಾರದೆ ಹೋಗುತ್ತಾನೆ. ಹೌದು ಪ್ರಿಯರೇ, ಸೈತಾನನು ಆತನು ಮೋಸ ಮಾಡುತ್ತಾನೆ. ಲೋಕ ಸೌಂದರ್ಯ, ಲೋಕ ವ್ಯಾಮೋಹ, ಕಣ್ಣಿನ ಶರೀರದಾಶ ಬದುಕು ಬಾಳೆಂಬ ಆ ಡಂಬವನ್ನು ತೋರಿಸಿ ಬಲೆ ಹಾಕಿ ಮೀನು ಹಿಡಿಯುವವರು ಹೇಗೆ ಆ ಮೀನು ಹಿಡಿಯುವ ಆ ಗಾಳಕ್ಕೆ ಎರೆಹುಳ ಹಾಕಿ ಅದನ್ನು ಆಕರ್ಷಿಸಿ ಅದು ತಿನ್ನುವುದರೊಳಗೆ, ಅದು ತೃಪ್ತಿಯಾಗೋದ್ರೊಳಗೆ ಅದರ ಕುತ್ತಿಗೆಗೆ ಕೊಂಡಿ ಸಿಕ್ಕಿ ಬಿದ್ದು ಬಿಡ್ತದೆ. ಅದರಂತೆ ಮೀನು ಹಿಡಿಯುವ ಮನುಷ್ಯನಂತೆ ಸೈತಾನನು ಅನೇಕರನ್ನು ತನ್ನ ಬೋನಿನಲ್ಲಿ ಸಿಕ್ಕಿಸಿಕೊಳ್ಳುತ್ತಿದ್ದಾನೆ ಪ್ರೇರೆ. ಹೌದು, ನಾವು ಹಬಕ್ಕೂಕ ಪ್ರವಾದಿ ಗ್ರಂಥದಲ್ಲಿ ಓದುತ್ತೇವೆ ಪ್ರೇರೆ, 3ನೇ ಅಧ್ಯಾಯದಲ್ಲಿ. ಅನೇಕರನ್ನು ಸೈತಾನ ತನ್ನ ಗಾಳಕ್ಕೆ ಸಿಕ್ಕಿಸಿಕೊಳ್ಳುತ್ತಿದ್ದಾನೆ. ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ, ಏನು ತಿನ್ನುವುದು, ಕುಡಿಯುವುದು, ಹೊದ್ದುಕೊಳ್ಳುವುದು. ಆದರೆ ದೇವರ ರಾಜ್ಯಕ್ಕಾಗಿ ನೀತಿಯಾಗಿ ಜೀವಿಸುವುದು ಆತನು ಅರಿತುಕೊಳ್ಳದಂತೆ ನಮ್ಮ ಕಣ್ಣಿಗೆ, ಆತ್ಮ ನೇತ್ರಕ್ಕೆ ಪರದೆ ಎಳೆದಿದ್ದಾನೆ ಪ್ರೇರೆ. ಹೌದು, ಕೊರಿಂಥ 1ನೇ ಪತ್ರಿಕೆ 2ನೇ ಪತ್ರಿಕೆ ಇರಬೇಕು ಪ್ರೇರೆ, 4ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುತ್ತೇವೆ. ಇಹಲೋಕದ ಮಿಥ್ಯ ದೈವವು ಮನುಷ್ಯನ ಮನೋನೇತ್ರಗಳಿಗೆ ಪರದೆ ಎಳೆದಿರುವುದರಿಂದ ಸುವಾರ್ತೆಯಲ್ಲಿರುವ ಪ್ರಕಾಶ ಮನುಷ್ಯರು ಅರ್ಥ ಮಾಡಿಕೊಳ್ಳದಂತೆ ಅವರ ಮನೋನೇತ್ರಗಳಿಗೆ ಮಂಕು ಬಳಿದಿದ್ದಾನೆ ಪ್ರೇರೆ. ಆದರೆ ನಾವು ಯೇಸುವಿನ ಬಳಿಗೆ ಬರುವುದಾದರೆ, ಆತನ ಸುವಾರ್ತೆ ಕೇಳುವುದಾದರೆ, ನಾಶನ ಮಾರ್ಗದಲ್ಲಿರುವ ನಾವು ವ್ಯಕ್ತಿಗಳು, ಅನ್ಯಜನರು ರಕ್ಷಣೆ ಹೊಂದುತ್ತಾರೆ ಪ್ರೇರೆ. ಶಿಲುಬೆ ಸಂದೇಶ ರಕ್ಷಣೆ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿ. ಅವರು ಕೇಳುವುದಿಲ್ಲವಾದರೆ ಅವರು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಸಂಗತಿ. ಯೇಸುವಿನ ವಿಷಯ ಹುಚ್ಚು ಸಂಗತಿ ಆದರೆ ಅವರು ನಾಶನ ಮಾರ್ಗದಲ್ಲಿದ್ದಾರೆ. ನಾಶನ ಅಂದರೆ ನರಕಕ್ಕೆ ಹೋಗುತ್ತಾರೆ ಪ್ರೇರೆ. ಅಲ್ಲಿ ಅವರ ಆತ್ಮ ಸಾಯುವುದಿಲ್ಲ, ಕಡಿಯುವ ಹುಳ ಸಾಯುವುದಿಲ್ಲ, ಸುಡುವ ಬೆಂಕಿ ಆರುವುದಿಲ್ಲ. ಅದು 2ನೇ ಮರಣ ಪ್ರೇರೆ. ಅಂದರೆ ಮರಣಿಸಿದಂತೆ ಅನುಭವ ಆಗ್ತದೆ, ಅವರು ಸಾಯುವುದಿಲ್ಲ. ನಾವು ಹಾಸ್ಪಿಟ್ಲಲ್ಲಿ ಅಥವಾ ಅನಾರೋಗ್ಯದಿಂದಿರುವ ವಯಸ್ಸಾದ ವ್ಯಕ್ತಿಗಳನ್ನು ನೋಡುತ್ತೇವೆ ಪ್ರೇರೆ. ಅದು ಪಾಪದ ಪ್ರತಿಫಲ ಅನುಭವಿಸುವವರನ್ನು ನೋಡುತ್ತಿರುತ್ತೇವೆ. ಅವರು ಸತ್ತು ಹೋಗುತ್ತೇನೆ, ಅಷ್ಟು ಭಯ ಆಗ್ತಿದೆ, ಅಷ್ಟು ಅನಾರೋಗ್ಯ ಆಗಿದೆ, ನನ್ನನ್ನು ಬದುಕಿಸಿರಿ ಎಂದು ಕೇಳಿಕೊಳ್ಳುತ್ತಿರ್ತಾರೆ. ಅವರು ಸಾಯುವುದಿಲ್ಲ, ಆದರೆ ಅವರಿಗೆ ಸಾಯುತ್ತೇವೆ ಎಂದು ಭಯ ಆಗ್ತಿರ್ತದೆ. ಅವರು ಸಾಯುತ್ತಿರೋದಿಲ್ಲ. ಅದು ಅದೇ ರೀತಿ ನರಕದಲ್ಲಿ ಯಾತನೆ ಇರುತ್ತದೆ ಪ್ರೇರೆ. ಅಲ್ಲಿ ಒಂದು ಹನಿ ಕೂಡ ನೀರು ಕೂಡ ಇರುವುದಿಲ್ಲ. ಅದು ಪ್ರೇರೆ. ಹೀಗೆ ನಾವು ಧರ್ಮವನ್ನು ಪ್ರೀತಿಸಬೇಕು ಪ್ರೇರೆ, ದೇವರ ವಾಕ್ಯವನ್ನು ಪ್ರೀತಿಸಬೇಕು, ದೇವ ಚಿತ್ತಾನುಸಾರದ ದುಃಖವನ್ನು ಪ್ರೀತಿಸಬೇಕು. ಹೌದು, ಆಗ ರಕ್ಷಣೆ ಆಗುತ್ತೇವೆ. ಹೊಸ ಮನುಷ್ಯ ಬರುತ್ತದೆ ಪ್ರೇರೆ, ಹೊಸ ಸ್ವಭಾವ ಬರುತ್ತದೆ, ಹೊಸ ಹೃದಯ ಕೊಡುತ್ತಾನೆ ಪ್ರಭು. ಮತ್ತು ನಮ್ಮ ಕಲ್ಲಾದ ಹೃದಯ ತೆಗೆದು ಮೃದು ಮಾಂಸ ಹೃದಯ ಕೊಡುತ್ತಾನೆ. ನಮ್ಮಲ್ಲಿರುವ ವಿಗ್ರಹಗಳನ್ನು, ಹೌದು ಪ್ರೇರೆ, ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸುವ ಎಲ್ಲವನ್ನು ತೆಗೆದುಹಾಕುತ್ತಾನೆ. ತನ್ನ ಪರಿಶುದ್ಧ ಜೀವಜಲವನ್ನು, ಅಂದರೆ ದೇವರ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಂತ ಪ್ರೇರೆ. ನಾವು ಕೀರ್ತನೆಗಳ ಗ್ರಂಥ 36ನೇ ಅಧ್ಯಾಯದಲ್ಲಿ ಓದುತ್ತೇವೆ. 36ನೇ ಅಧ್ಯಾಯ 9ನೇ ವಾಕ್ಯ ಪ್ರೇರೆ. Psalms 36 verse 9th word. ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ಹೌದು ಪ್ರೇರೆ, ದೇವರ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಂತ ಪ್ರೇರೆ. ಆ ಜೀವದ ಬುಗ್ಗೆಯಿಂದ ನಮಗೆ ಚಿಮುಕಿಸುತ್ತಾನೆ. ಹೌದು, ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಚಿಮುಕಿಸುವೆನು. ಎಹೆಜ್ಕೇಲ್ ಪ್ರವಾದಿ ಗ್ರಂಥ 36ನೇ ಅಧ್ಯಾಯ. ನಿಮ್ಮ ಮೇಲೆ ನಿರ್ಮಲೋದಕವನ್ನು, ಪರಿಶುದ್ಧ ಜಲವನ್ನು ಚಿಮುಕಿಸುವೆನು, ನೀವು ನಿರ್ಮಲರಾಗುವಿರಿ. ಹೌದು ಪ್ರೇರೆ, ಅಂದರೆ ಹೊಲಸಾಗಿರುತ್ತೇವೆ ನಾವು ಆಲೋಚನೆಯಿಂದ, ಕ್ರಿಯೆಯಿಂದ, ಕರ್ತವ್ಯದಿಂದ. ಹೌದು ಪ್ರೇರೆ, ಹುಟ್ಟಿದಾಗಲಿಂದ ಪಾಪಿ ಮನುಷ್ಯ ಪ್ರೇರೆ. ಹೌದು, ಅದರಿಂದ ದೇವರು ನಿರ್ಮಲೋದಕ ಚಿಮುಕಿಸಿದಾಗ ನಾವು ನಿರ್ಮಲರಾಗುತ್ತೇವೆ. ಮತ್ತು ದೇವರು ತನ್ನ ಆತ್ಮವನ್ನು ನಮ್ಮೊಳಗೆ ಕಳುಹಿಸುತ್ತಾನೆ ಪ್ರೇರೆ, ನೆಲೆಗೊಳಿಸುತ್ತಾನೆ, ತುಂಬಿಸುತ್ತಾನೆ. ದೇವರು ತನ್ನ ಆತ್ಮ ನಿಮ್ಮೊಳಗೆ ನೆಲೆಗೊಳಿಸಿ ತುಂಬಿಸಿ ತನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ಅನುಗ್ರಹಿಸುತ್ತಾನೆ. ದೇವರೇ ಬಲಪಡಿಸುತ್ತಾನೆ ಅಂತ ಪ್ರೇರೆ, ತಮ್ಮ ಆತ್ಮಶಕ್ತಿ ಕೊಟ್ಟು ನಮಗೆ ಜಯ ದೊರಕುವುದು
ಶಕ್ತಿಯಿಂದಲ್ಲ, ಬಲದಿಂದಲ್ಲ, ದೇವರ ಆತ್ಮನಿಂದಲೇ. ಹೌದು ಪ್ರೇರೆ, ದೇವರ ಆತ್ಮ ಸ್ವರೂಪನು ಆತನನ್ನು ಆರಾಧಿಸುವವರು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸತಕ್ಕದ್ದು. ಹೌದು ಪ್ರೇರೆ. ಹೀಗೆ ದೇವರು ಸಮಸ್ತದಲ್ಲಿಯೂ ಸಮಸ್ತ ಆಗಿದ್ದಾನೆ ಪ್ರೇರೆ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುತ್ತಾರೆ. ಕೊನೆಯದಾಗಿ ನಾವು ನೋಡಿಕೊಂಡೇವೆ ಪ್ರೇರೆ 45ನೇ ಕೀರ್ತನೆ 7ನೇ ವಾಕ್ಯದಲ್ಲಿ, ನೀನು ಧರ್ಮವನ್ನು ಪ್ರೀತಿಸಿದ ಅಧರ್ಮವನ್ನು ದ್ವೇಷಿಸಿದೆ, ಆದ್ದರಿಂದ ದೇವರು ನಿನ್ನ ದೇವರೇ ನಿನ್ನ ಜೊತೆಗಾರರಿಗೆ ಎಲ್ಲರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ನಾವು ಇಬ್ರಿಯರ ಗ್ರಂಥ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. Hebrews chapter 1 verse 9th word. ಇಲ್ಲಿ ಓದುವುದಾದರೆ, ನೀನು ಧರ್ಮವನ್ನು ಪ್ರೀತಿಸಿದೆ ಅಧರ್ಮವನ್ನು ದ್ವೇಷಿಸಿದೆ, ಆದುದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಹೌದು ಪ್ರಿಯ, ಯೇಸುವಿನ ಕುರಿತು 8ನೇ ವಾಕ್ಯ ಕೂಡ ನೋಡುತ್ತೇವೆ. ಇಬ್ರಿಯರ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯ, ಮಗನ ವಿಷಯದಲ್ಲಾದರೂ ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ಇರುವುದು, ನ್ಯಾಯದಂಡವೇ ನಿನ್ನ ರಾಜದಂಡವಾಗಿದೆ. 9ನೇ ವಾಕ್ಯ, ನೀನು ಧರ್ಮವನ್ನು ಪ್ರೀತಿಸಿದೆ ಅಧರ್ಮವನ್ನು ದ್ವೇಷಿಸಿದೆ, ಆದುದರಿಂದ ದೇವರು ನಿನ್ನ ದೇವರೇ ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ನೋಡ್ರಿ, ಯೇಸು ಕ್ರಿಸ್ತನ ಕುರಿತು ಕೀರ್ತನೆ 45ರಲ್ಲಿ 7ನೇ ವಾಕ್ಯದಲ್ಲಿ ನೋಡಿದೆವು. ಇಬ್ರಿಯರ ಗ್ರಂಥ 1ನೇ ಅಧ್ಯಾಯ 9ನೇ 8ನೇ ವಾಕ್ಯದಲ್ಲಿ ಕೂಡ ನೋಡ್ತೇವೆ, ನೀನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಯೇಸು ಧರ್ಮವನ್ನು ಪ್ರೀತಿಸಿದಂಥ ಪ್ರೇರೆ ಅಧರ್ಮವನ್ನು ದ್ವೇಷಿಸಿದ. ಹೌದು, ಪಾಪಿಗಳಿಗೋಸ್ಕರ ಪಾಪಿಗಳನ್ನು ಹುಡುಕಿ ನಾಶವಾಗುತ್ತಿರುವುದನ್ನು ಹುಡುಕಿ ಬಂದು ರಕ್ಷಿಸಿದ ಪ್ರೇರೆ, ತನ್ನ ಪ್ರಾಣವನ್ನು ಕೊಟ್ಟು ರಕ್ಷಿಸಿದ. ವೈದ್ಯನ ಅವಶ್ಯಕತೆ ಇರುವುದು ರೋಗಿಗೆ, ಆರೋಗ್ಯವಂತರಿಗಲ್ಲ ಎಂದು ಆ ದೇವರನ್ನು ವಿಶ್ವಾಸಿಸುವ ಪ್ರತಿಯೊಬ್ಬರು ವೈದ್ಯನಾಗಿ ಬಂದು ಅವರನ್ನು ರಕ್ಷಿಸಿದ್ದಾನೆ ಪ್ರೇರೆ. ನಿಜವಾದ ವೈದ್ಯನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಗಾಯದಿಂದ ನಮಗೆ ಗುಣವಾಯಿತು. ಯೆಶಾಯ ಪ್ರವಾದಿ ಗ್ರಂಥ 53ನೇ ಅಧ್ಯಾಯ 5ನೇ ವಾಕ್ಯ, ಆತನ ಬಾಸುಂಡೆಗಳಿಂದ ಯೇಸುವಿನ ಗಾಯಗಳಿಂದ ಶಿಲುಬೆಯಲ್ಲಿ ಗಾಯಗೊಂಡನಲ್ಲಿ ಪ್ರೇರೆ, ಆತನ ಗಾಯಗಳಲ್ಲಿ ನಮಗೆ ಗುಣವಾಯಿತಂತ ಸ್ವಸ್ಥತೆ. ಆತನು ಸುರಿಸಿದ ರಕ್ತದಿಂದ ಶಿಲುಬೆಯಲ್ಲಿ ಪರಿಶುದ್ಧ ನಿಷ್ಕಳಂಕ ಅಮರ ರಕ್ತ, ಮಾತನಾಡುವ ರಕ್ತ. ಹೌದು ಪ್ರೇರೆ, ನಮ್ಮನ್ನು ಕವಚದಂತೆ ಕಾಪಾಡುವ ರಕ್ತ ನಮ್ಮನ್ನು ಗುಣಪಡಿಸಿತು ಪ್ರೇರೆ. ಪಾಪ ಮರಣಗಳ ನಿಯಮದಿಂದ ಬಿಡಿಸಿತ್ತು ಯೇಸು ರಕ್ತ. ಹೀಗೆ ತಂದೆಯೊಂದಿಗೆ ಸಮಾಧಾನ ಪಡಿಸುತ್ತಾರೆ ರಕ್ತ. ಹೀಗೆ ಪರಿಶುದ್ಧ ರಕ್ತ. ನಾವು ಕೀರ್ತನ ಗ್ರಂಥ 45ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಅಲ್ಲಿ ಪೀಠಿಕೆ ರಾಜ ವಿವಾಹ ವರ್ಣನೆ ಪ್ರೇರೆ. ರಾಜಂದು ವಿವಾಹ ಇದ್ದದಂತ ಅದು ವರ್ಣನೆ ಮಾಡಕತ್ತಿದ್ದಾರೆ. ಹೌದು, ಇದು ಕೋರಹಿಯರ ಪದ್ಯ ಪ್ರೇಮಗೀತ. ಕೋರಹಿಯರ ಪದ್ಯ ಅಂತ ಪ್ರೇರೆ, ಕೋರಹಿಯರ ಪದ್ಯ ಪ್ರೇಮಗೀತ. ಒಂದು ದಿವ್ಯ ವಿಷಯವನ್ನು ಹೇಳುವುದಕ್ಕೆ ನನ್ನ ಹೃದಯವು ತವಕಪಡುತ್ತದೆ. 45ನೇ ಕೀರ್ತನೆ 1ನೇ ವಾಕ್ಯ. ಒಂದು ದಿವ್ಯ ವಿಷಯವನ್ನು ಹೇಳುವುದಕ್ಕೆ ನನ್ನ ಹೃದಯ ತವಕಪಡುತ್ತದೆ. ನಾನು ರಾಜನನ್ನು ಕುರಿತು ಈ ಪದ್ಯವನ್ನು ರಚಿಸುವೆನು. ನನ್ನ ನಾಲಿಗೆಯು ಒಳ್ಳೆ ಬರವಣಿಗಸ್ತನ ಲೇಖನಿಯಂತೆ ಸಿದ್ಧವಾಗಿದೆ. 2ನೇ ವಾಕ್ಯ, ನೀನು ಎಲ್ಲ ಮನುಷ್ಯರಿಗಿಂತ ಅತಿ ಸುಂದರನು, ನಿನ್ನ ಮಾತುಗಳು ಬಹಳ ಮಧುರ, ಇದರಿಂದಲೇ ದೈವಾನುಗ್ರಹವು ಯಾವಾಗಲೂ ನಿನ್ನ ಮೇಲಿದೆ ಎಂಬುದು ನಿನ್ನ ಬಾಯಿ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ಹೌದು, ಯೇಸು ಕ್ರಿಸ್ತನ ಕುರಿತು ಬರೆಯಲ್ಪಟ್ಟಿದೆ ಪ್ರೇರೆ. ಈ ಸೊಲೊಮೋನನ ರಾಜ ದೇವರು ಹೇಳಿರ್ತಾನೆ ಸೊಲೊಮೋನಿಗೆ ಕೂಡ, ನಿನ್ನಂಥ ಜ್ಞಾನಿ ಹಿಂದೆ ಇದ್ದಿಲ್ಲ, ಮುಂದೆ ಬರುವುದಿಲ್ಲ. ಹೌದು ಪ್ರೇರೆ, ಹಳ ಒಡಂಬಡಿಕೆ ಪ್ರಕಾರ ಸೊಲೊಮೋನ್ ಆಗಿದ್ದರೆ, ಹೊಸ ಒಡಂಬಡಿಕೆ ಪ್ರಕಾರ ಯೇಸು ಕ್ರಿಸ್ತ. ಯೇಸು ಹೇಳ್ತಾನೆ, ಸೊಲೊಮೋನಿಗಿಂತಲೂ ಶ್ರೇಷ್ಠವಾದವನು ಈಗೋ ಇಲ್ಲಿದ್ದಾನೆ, ದೇವಾಲಯಕ್ಕಿಂತಲೂ ಶ್ರೇಷ್ಠವಾದವನು ಈಗೋ ಇಲ್ಲಿದ್ದಾನೆ, ಸಬ್ಬತ್ ದಿನಕ್ಕಿಂತಲೂ ಮಿಗಿಲಾದವನು ಇಲ್ಲಿದ್ದಾನೆ. ಹೌದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನನ್ನೇ ಕುರಿತೆ ನೀನು ಎಲ್ಲ ಮನುಷ್ಯರಿಗಿಂತ, ಯೇಸು ಕ್ರಿಸ್ತನು ಎಲ್ಲ ಮನುಷ್ಯರಿಗಿಂತ ಅತಿ ಸುಂದರ ಆಗಿದ್ದಾನೆ ಪ್ರೇರೆ. 10,000ರಲ್ಲಿ ಧ್ವಜಪ್ರಾಯ ಆಗಿದ್ದಾನೆ. ಹೌದು, ನೀನು ಎಲ್ಲ ಮನುಷ್ಯರಿಗಿಂತ ಅತಿ ಸುಂದರ, ನಿನ್ನ ಮಾತುಗಳು ಬಹಳ ಮಧುರ. ಹೌದು, ಅನೇಕ ಯೇಸುವಿನ ವಾಕ್ಯವನ್ನು ಕೇಳುತ್ತಿರಲು ಆತನ ಬಾಯಿಂದ ಬರುತ್ತಿರುವ ಮಧುರವಾದ ಮಾತುಗಳನ್ನು ಕೇಳುವುದಕ್ಕೆ ಅನೇಕ ಜನರು ಬರ್ತಿದ್ದಾರೆ ಅಂತ ಪ್ರೇರೆ. ಹೌದು, ಇದರಿಂದಲೇ ದೈವಾನುಗ್ರಹ ಯಾವಾಗಲೂ ನಿನ್ನ ಮೇಲಿದೆ. ಯೇಸು ಕ್ರಿಸ್ತನೇ ಪ್ರಭುವೇ, ಇದರಿಂದಲೇ ತಂದೆಯ ಆತ್ಮ ದೇವರಿಂದ ಬಂದವನು ದೇವರ ಮಾತುಗಳನ್ನಾಡುತ್ತಾನೆ. ದೇವರ ಆತ್ಮವನ್ನು ಧಾರಾಳವಾಗಿ ಅಳತೆ ಇಲ್ಲದೆ ಪಡೆದುಕೊಂಡಿರುತ್ತಾನೆ. ದೇವರ ಮಾತುಗಳನ್ನು ಆಡುತ್ತಾನೆ. ಭೂಲೋಕದವನಾದರೂ
ಭೂಲೋಕದ ಮಾತಾಡುತ್ತಾನೆ, ಮೇಲಿನಿಂದ ಬಂದು ಮೇಲಿನ ಮಾತುಗಳನ್ನಾಡುತ್ತಾನೆ. ಹೌದು ಪ್ರೇರೆ, ಇದರಿಂದಲೇ ದೈವಾನುಗ್ರಹವು ಯೇಸು ಕ್ರಿಸ್ತನ ಎಲ್ಲ ದೇವರ ಮಾತುಗಳನ್ನ ಆಡಿದ ಪ್ರೇರೆ. ಸ್ವತಃ ದೇವರ ವಾಕ್ಯ, ದೇವರ ಕುಮಾರ, ದೇವರ ಪ್ರತಿರೂಪ, ದೇವರ ಸ್ವರ, ದೇವರೇ. ಹೌದು ಪ್ರೇರೆ, ದೈವಾನುಗ್ರಹ ಯಾವಾಗಲೂ ಯೇಸುವಿನ ಮೇಲೆ ಇತ್ತು ಪ್ರೇರೆ. ಆತನ ಯೇಸುವಿನ ಮಾತುಗಳು ಸ್ಪಷ್ಟವಾಗಿತ್ತು. ಹೌದು, ಹೀಗೆ ಮಹಿಮಾ ಪ್ರಭಾವಗಳನ್ನು ಧರಿಸಿಕೊಂಡಿದ್ದ ಯೇಸು ಪ್ರಭು, ಹೌದು, ಸತ್ಯ, ದೈನ್ಯತೆ, ನೀತಿಗಳನ್ನು ಸ್ಥಾಪಿಸಿದ ಶಿಲುಬೆಯ ಮೂಲಕ. ಆಡಂಬರದ ಒಂದು ಜೀವಿತ ಜೀವಿಸಲಿಲ್ಲ ಪ್ರೇರೆ. ಆತ ಶಿಲುಬೆಯ ಮೇಲೆ ವಿಜಯೋತ್ಸಾಹ ಕೊಟ್ಟು ಹೋದ ಪ್ರೇರೆ. ನಮಗೆ ಸೈತಾನನನ್ನು, ಅವನ ಅನುಚರರನ್ನು ಶಿಲುಬೆಯಲ್ಲಿ ನಿರಾಯುಧರನ್ನಾಗಿ ಮಾಡಿ ತನ್ನ ಪ್ರೀತಿಸುವ, ತನ್ನಲ್ಲಿ ವಿಶ್ವಾಸಿಸುವ, ತನ್ನಲ್ಲಿ ಭಯಭಕ್ತಿ ಇಟ್ಟ ಮಕ್ಕಳಿಗೆ ಸೈತಾನನ ಮೇಲೆ ಶಿಲುಬೆ ಎಂಬ, ಯೇಸು ರಕ್ತ ಎಂಬ ಆಯುಧವನ್ನು ದಯಪಾಲಿಸುವುದ ಪ್ರೇರೆ. ಶಿಲುಬೆಯಲ್ಲಿ ಸೈತಾನನ, ಅವನ ಅನುಚರರನ್ನು ನಿರಾಯುಧರನ್ನಾಗಿ ಮಾಡಿ ನಮಗೆ ಜಯೋತ್ಸಾಹ ತಂದುಕೊಟ್ಟಿದ್ದಾನೆ ಪ್ರೇರೆ. ಹೌದು, ಹೀಗೆ ದುಃಖದಿಂದ ನಮ್ಮನ್ನು ಬಿಡಿಸಿ ಸಮಾಧಾನಕ್ಕೆ ಸೇರಿಸಿದ್ದಾನೆ. ಹೌದು ಪ್ರೇರೆ, ಅಂಥ ಸಮಾಧಾನ ಪ್ರಭುವಿಗೆ ಸ್ತೋತ್ರವಾಗಲಿ. ಹೀಗೆ ಪ್ರಭು ತನ್ನ ಭುಜ ಬಲದಿಂದ ಭಯಂಕರ ಕಾರ್ಯ ಮಾಡಿ ಶತ್ರುವನ್ನು ಮಹಾ ತೀಕ್ಷ್ಣ ಬಾಣಗಳಿಂದ ಸೋಲಿಸಿದ್ದಾನೆ ಪ್ರೇರೆ. ಪ್ರಭುವಿನ ಸಿಂಹಾಸನವು ಯುಗ ಯುಗಾಂತರದಲ್ಲಿರುತ್ತದೆ. ಆತನ ರಾಜದಂಡವು ನ್ಯಾಯ ನೀತಿಯ ಪ್ರೇರೆ. ಹೌದು, ದುಃಖ ಪಡುವವರು ಧನ್ಯರು ಎನ್ನುವ ಅಂಶವನ್ನು ನಾವು ಕೆಲವು ವಾಕ್ಯ ಭಾಗಗಳಲ್ಲಿ ನೋಡಿದೆವು ಪ್ರೇರೆ. ನಾವು ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯ ಭಾಗ ಮುಕ್ತಾಯ ಮಾಡಿಕೊಳ್ಳೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಸರ್ವಶಕ್ತನೇ, ಜೀವಸ್ವರೂಪನೇ, ಆತ್ಮಸ್ವರೂಪನೇ, ಧರ್ಮಸ್ವರೂಪನೇ, ನಮಗಲ್ಲ ದೇವ ಮಹಿಮೆ, ನಮಗಲ್ಲ. ನಿಮ್ಮ ಪ್ರೀತಿ ಸತ್ಯತೆಗಳ ನಿಮಿತ್ತ ನಿಮಗೆ ಮಾತ್ರ ಇರಲಿ ಮಹಿಮೆ. ದೇವ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಎನ್ನುವ ಅಂಶವನ್ನು ಧ್ಯಾನಿಸಿದೆವು ಪ್ರಭುವೇ. ನಿಮ್ಮ ಪವಿತ್ರ ಗ್ರಂಥದಲ್ಲಿ ದೇವಚಿತ್ತಾನುಸಾರವಾದ ದುಃಖವು ರಕ್ಷಣೆಗೆ ಕಾರಣವಾಗುತ್ತದೆ, ಶರೀರ ಅನುಸಾರವಾದ ದುಃಖವು ಮರಣಕ್ಕೆ ಕಾರಣವಾಗುತ್ತದೆ. ದೇವ, ನಾವು ದುಃಖ ಪಡುವುದಾದರೆ ನಿಮ್ಮ ಚಿತ್ತಾನುಸಾರವಾದ, ವಾಕ್ಯಾನುಸಾರವಾದ ದುಃಖ ಪಡುವಂತೆ, ಮಾನಸಾಂತರಕ್ಕೆ, ನೂತನ ಸೃಷ್ಟಿಯಾಗುವುದಕ್ಕೆ, ನಮ್ಮನ್ನೇ ನಿಮಗೆ ಮೀಸಲಾಗಿ ಮೆಚ್ಚಿಯಾಗಿ ಸಜೀವ ಬಲಿಯಾಗಿ ಸಮರ್ಪಿಸುವುದಕ್ಕೆ, ನಿಜವಾದ ಆರಾಧನೆ, ವಿವೇಕಪೂರ್ವಕವಾದ ಆರಾಧನೆ ಮಾಡುವುದಕ್ಕೆ, ತಂದೆ ಇಚ್ಛಿಸುವ, ಹುಡುಕುವ ನಿಜವಾದ ಆರಾಧಕನಾಗುವಂತೆ, ಹೌದು, ಆತ್ಮೀಯ ಸತ್ಯದಿಂದ ಆರಾಧಿಸುವ ಆರಾಧಕರಾಗುವಂತೆ ಸಿಯೋನ್ ಪರ್ವತದಲ್ಲಿ ಒಂದು ಸಮಯದಲ್ಲಿ ನಾವು ಎಲ್ಲ ಸೇರಿ ತಂದೆ ನಿಮ್ಮ ಪರ್ವತದಲ್ಲಿ ಮನುಷ್ಯ ಕುಲದಲ್ಲಿ ಯಾರು ಕಲಿಯಲಾಗದ, ಆಡಲಾಗದ ಹಾಡನ್ನು ಆಡುವ ಗುಂಪಿನಲ್ಲಿ ಪಾಲ್ಗೊರಾಗುವಂತೆ, ಭೂಮಿಯಲ್ಲೆಲ್ಲ ದೇವಜನರಾಗಿ ಕೊಂಡುಕೊಳ್ಳಲ್ಪಟ್ಟ ಕನ್ಯೆಯರಂತ ನಿಷ್ಕಳಂಕರಾಗಿರುವವರಂತೆ, ಸ್ತ್ರೀ ಸಂಪರ್ಕ ಇಲ್ಲದವರಂತೆ, ಅವರ ಬಾಯಲ್ಲಿ, ನಮ್ಮ ಬಾಯಲ್ಲಿ ಸುಳ್ಳೊಂದು ಕಂಡು ಬರಲಿಲ್ಲ ಎನ್ನುವಂತೆ, ಪ್ರಥಮ ಪುನರುತ್ಥಾನದಲ್ಲಿ ಭಾಗಿಯಾದವರು ಇವರೇ, ಇವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರ ಇಲ್ಲ ಎನ್ನುವಂತೆ, ಹೌದು ಪ್ರೇರೆ, ನಮ್ಮೆಲ್ಲರನ್ನು ಅನುಗ್ರಹಿಸಿರಿ ಪ್ರಭು. ದುಃಖ ಪಡುವವರಲ್ಲಿ ಹೊಸ ಒಡಂಬಡಿಕೆ ಪ್ರಕಾರ ತಾಯಿ ಮರಿಯಳು ದುಃಖ ಎಂಬ ಅಲುಗು ಆಕೆಯ ಹೃದಯಕ್ಕೆ ನಾಟಿತು ಪ್ರೇರೆ. ಯೇಸುವಿನ ಕುರಿತು ಎಲ್ಲ ಆಕೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಧ್ಯಾನಿಸ್ತಿದ್ದಳು. ನಾವು ಕೂಡ ಯೇಸುವಿನ ವಾಕ್ಯವನ್ನು ತಾಯಿ ಮರಿಯಳಂತೆ ಹೃದಯದಲ್ಲಿಟ್ಟುಕೊಂಡು ಧ್ಯಾನಿಸುವಂತೆ, ದೇವಚಿತ್ತಾನುಸಾರದ ದುಃಖ ರಕ್ಷಣೆ ಕಾರಣವಾಗುವಂತೆ, ಪಂಚಶತಮ ದಿನ ಎಲ್ಲ ಶಿಷ್ಯರ ಮಧ್ಯದಲ್ಲಿ ತಾಯಿ ಮರಿಯಳು ಎರಡನೇ ಸರಿ ದೇವರ ಆತ್ಮನ ಶಕ್ತಿಯನ್ನು, ಅಗ್ನಿಯನ್ನು ಸ್ವೀಕರಿಸಿದಂತೆ ನಾವು ಎರಡರಷ್ಟು ಪರಿಶುದ್ಧ ಆತ್ಮನನ್ನು ಸ್ವೀಕರಿಸಲು ದೇಶದಲ್ಲಿ ಎರಡರಷ್ಟು ಸಂತೋಷದಲ್ಲಿ ಭಾಗಿಯಾಗುವಂತೆ ಇಂದಿನ ದುಃಖ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಹೀಗೆ ಸೈತಾನನನ್ನು ನಿಮ್ಮ ಮಕ್ಕಳ ನಮ್ಮೆಲ್ಲರ ಕಾಲ ಕೆಳಗೆ ನಿಮ್ಮ ವಾಕ್ಯದ ಜ್ಞಾನ, ವಿವೇಕ, ಶಕ್ತಿ, ಪರಿಶುದ್ಧತೆ, ಬಿಡುಗಡೆ, ಜಯ, ಆಶೀರ್ವಾದ, ಆರೋಗ್ಯದೊಂದಿಗೆ ನಿಮ್ಮ ದೂತರ ಕಾವಲಿನೊಂದಿಗೆ ಮಹಾಪರಾಕ್ರಮ ದೇವ ಅನುಗ್ರಹಿಸುತ್ತಾ ಬರಬೇಕೆಂದು ಸೈತಾನನನ್ನು ತುಳಿದು ಹಾಕುತ್ತಾ ನಿಮ್ಮ ಮಕ್ಕಳನ್ನು ನಾವು ನಿಮ್ಮ ರಾಜ್ಯಕ್ಕೆ ನೀತಿಗೆ ಜೀವಿಸುವಂತೆ ಅನುಗ್ರಹಿಸಬೇಕೆಂದು ಸರ್ವಶಕ್ತ ದೇವರೇ, ಜೀವಸ್ವರೂಪನೇ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಸನ್ ಆಫ್ ಗಾಡ್, ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಪವರ್ ಆಫ್ ಗಾಡ್. ವಿ ವೆಲ್ಕಮ್ ಯು, ವಿ ಪ್ರೈಸ್ ಯು, ವಿ ವರ್ಷಿಪ್ ಯು, ಲೈನ್ ಆಫ್ ಜೂದಾ. ಥ್ಯಾಂಕ್ ಯು. ಆಮೇನ್, ಆಮೇನ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ. ಅಲ್ಲಿವರೆಗೆ ದೇವಚಿತ್ತಾನುಸಾರವಾದ ದುಃಖ
ನಮ್ಮನ್ನು ರಕ್ಷಣೆಗೆ, ನೂತನ ಜೀವಕ್ಕೆ ಕಾರಣವಾಗುವಂತೆ ಅನುಗ್ರಹಿಸಲಿ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಸನ್ನಿಧಿ, ಸಹವಾಸ, ಬಿಡುಗಡೆ, ಶಕ್ತಿ, ಆಶೀರ್ವಾದ, ಜಯ, ವರಫಲ, ಆಯುಧ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ ನಿಮ್ಮೊಂದಿಗೂ, ನಿಮ್ಮ ಸಭೆಯೊಂದಿಗೂ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಾರ್ಥನಾ, ವಿಶ್ವಾಸ, ಪರಿಶುದ್ಧ ಸಾಕ್ಷಿ ಜೀವಿತದಲ್ಲಿ ಲೋಕವನ್ನು ಜಯಿಸಿದ ಧೈರ್ಯ ನೀಡಿದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೊಂದಿಗೆ ದೇವಚಿತ್ತಾನುಸಾರವಾಗಿ ಇರಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಟು ಜೀಸಸ್. ವರ್ಷಿಪ್ ಯು ಜೀಸಸ್. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ. ಹಾಲೆಲೂಯಾ.